ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಮಹಾತ್ಮ ಗಾಂಧಿ ಪರಿಕಲ್ಪನೆಯ ಗ್ರಾಮ ಸ್ವರಾಜ್ಯದ ಚಿಂತನೆಗಳಡಿ ರೂಪಿಸಿರುವ ವಿ.ಬಿ. ರಾಮ್ಜಿ ಯೋಜನೆಯಿಂದ ಕಾಂಗ್ರೆಸ್ ಪಕ್ಷ ಉದ್ದೇಶಪೂರ್ವಕವಾಗಿ ವಿರೋಧಿಸ್ತಾ ಇದೆ ಮತ್ತು ಅಪಪ್ರಚಾರದಲ್ಲಿ ತೊಡಗಿದೆ ಎಂದು ಮೈಸೂರು ಕೊಡಗು ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಆರೋಪಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಕಸಿತ ಭಾರತದ ಪರಿಕಲ್ಪನೆಯಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ 3 ಬಾರಿ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಅವರನ್ನು ವಿರೋಧಿಸುವ ಏಕೈಕ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ವಿ.ಬಿ. ರಾಮ್ಜಿ ಯೋಜನೆಯ ವಿರುದ್ಧ ಮಾತನಾಡ್ತಾ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಹಾತ್ಮ ಗಾಂಧೀಜಿ ಮನ್ರೇಗಾ ಯೋಜನೆ 2005ರಲ್ಲಿ ಆರಂಭಗೊಂಡಿತ್ತು. ಇದೀಗ ನಾವು 2026ನೇ ಸಾಲಿನಲ್ಲಿದ್ದೇವೆ. ಈ ನಡುವಿನ ಅವಧಿಯಲ್ಲಿ ಭಾರತ ಆಧುನಿಕತೆಯೊಂದಿಗೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದೆ. ಆದ್ದರಿಂದ ಇಂದಿನ ಕಾಲಘಟ್ಟಕ್ಕೆ ಅನ್ವಯಿಸುವಂತೆ ಯೋಜನೆಯಿಂದ ನವೀಕರಿಸುವ ಮೂಲಕ ಮಹಾತ್ಮ ಗಾಂಧೀಜಿಯವರ ಪರಿಕಲ್ಪನೆಯ ಗ್ರಾಮಗಳ ಅಭ್ಯುದಯಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ ಎಂದು ತಿಳಿಸಿದರು. ಇಡೀ ಒಂದು ಏನು ನಮ್ಮ ಭಾರತದಲ್ಲಿ ಏನೇನು ಸೌಲಭ್ಯಗಳಿದ್ದಾವೆ, ಇಡೀ ಜನಸಂಖ್ಯೆಯ ಒಂದು ಏನು ಗುರಿ ಇದೆ, ಇವಾಗ ಉದ್ದೇಶ ಇದೆ, ಇವಾಗ ಅದರಲ್ಲಿ ಭಾಳ ಬದಲಾವಣೆ ಆಗಿದೆ. ಅದಕ್ಕೆ ತಕ್ಕ ನಮ್ಮ ಗ್ರಾಮೀಣ ಭಾಗನೂ ಕೂಡ ನಾವು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಆ ನಿಟ್ಟಿನಲ್ಲಿ ಈ ವಿ.ಬಿ. ರಾಮ್ಜಿಯನ್ನು ಇವತ್ತು ಹಿಂದೆ ಇದ್ದಿದ್ದ ಮನ್ರೇಗಾವನ್ನು ಪುನರ್ ವ್ಯಾಖ್ಯಾನಿಸುವಂಥದ್ದು ಕೆಲಸ ಆಗಿದೆ. ನಮಗೆ ಮನ್ರೇಗಾ ಪರಿಶೀಲನೆ ಮಾಡೋದಕ್ಕೆ ಭಾಳ ಮತ್ತು ಅನೇಕ ಒಂದು ಸಭೆಗಳಲ್ಲಿ ಒಂದು ಪರಿಶೀಲನೆ ಮಾಡೋ ಸಮಯದಲ್ಲಿ ನಮಗೆ ಅನಿಸ್ತೈತೆ ಮೇಲ್ವಿಚಾರಣೆ ಮಾಡೋದು ಭಾಳ ಕಷ್ಟ. ಒಂದು ರೀತಿ ಅದು ಹಣ ಸೋರಿಕೆ ಆಗ್ತಾ ಇತ್ತು, ಅದರಲ್ಲಿ ಭಾಳ ಅಕ್ರಮಗಳಿತ್ತು, ಕಂಪ್ಲೇಂಟ್ಸ್ಗಳು ಬೇಕಾದಷ್ಟಿತ್ತು. ಯಾವುದೇ ರೀತಿ ಒಂದು ಲೆಕ್ಕ ಪರಿಶೋಧನೆ ಮಾಡುವಾಗ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡೋ ಸಮಯದಲ್ಲೂ ಕೂಡ ನಮಗೆ ಯಾವುದೇ ರೀತಿಯ ಸ್ಪಷ್ಟವಾದ ಉತ್ತರ ನಮಗೆ ಸಿಗ್ತಾ ಇಲ್ಲ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿಗಳು. ಆದರೆ ಯಾವುದೇ ರೀತಿ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ಬರಲಿಲ್ಲ. ಸೊ ಅದಕ್ಕಾಗಿ 20 ವರ್ಷ ಇದು ಸರಿಯಾದ ರೀತಿಯಲ್ಲಿ ನಡೆದಿದೆ. ಒಂದು ರೀತಿ ಕೆಲವು ಕಡೆ ನಾವು ನೋಡಿರ್ಬೋದು, ಕೊಡಗುವಲ್ಲೇ ಮನ್ರೇಗಾ ಅಡಿಯಲ್ಲಿ ಕೆಲವು ಗ್ರಾಮ ಸಭೆಗಳಿರ್ಬೋದು, ಜೀವನೋಪಾಯಕ್ಕೆ ಕೆಲವು ಕೇಂದ್ರಗಳಿರ್ಬೋದು, ಅದನ್ನು ಕೆಲವು ಉಪಯೋಗ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅದು ಹೊರತುಪಡಿಸಿ ನಿಜವಾದಂಥ ಗ್ರಾಮೀಣ ಸಂಪತ್ತು, ಶಾಶ್ವತವಾದಂಥ ಸಂಪತ್ತು ಮತ್ತು ಗ್ರಾಮೀಣ ಒಂದು ಭಾಗದ ಜನರ ಒಂದು ಏನು ಕೌಶಲ್ಯ ಇರ್ಬೋದು, ಅವರ ಒಂದು ಅಭಿವೃದ್ಧಿಗಾಗಿ ಅಥವಾ ಅವರ ಆದಾಯವನ್ನು ಹೆಚ್ಚಿಸೋ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆಯ ಕೆಲಸಗಳು ಆಗಿರಲಿಲ್ಲ ಈ ಮನ್ರೇಗಾ ಮೂಲಕ. ಸೊ ಅದಕ್ಕಾಗಿ ಆಧುನಿಕ ಕಾಲಕ್ಕೆ ತಕ್ಕ ಇನ್ನು ನವೀಕರಿಸುವಂಥದ್ದು ಕೆಲಸ ಆಗಬೇಕಾಗಿತ್ತು. ಇದೆಲ್ಲನೂ ಕೂಡ ಇವತ್ತು ವಿ.ಬಿ. ರಾಮ್ಜಿ ಮೂಲಕ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಲಭ್ಯವಿದೆ. ಸೊ ಇದು ಅತ್ಯಂತ ಒಂದು ಅವಶ್ಯಕವಾಗಿರ್ತಕ್ಕಂಥ ಒಂದು ಕಾಯ್ದೆ. ಇದು ಜಾರಿಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಲಾಭ ಆಗುತ್ತೆ. ಜೊತೆಗೆ ವಿಕಸಿತ ಭಾರತ ಅಂದರೆ ಭಾರತದ ಸಮಗ್ರ ಸಂಪೂರ್ಣ ಅಭಿವೃದ್ಧಿ, ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕಾಗಿದೆ. ಪಾಶ್ಚಾತ್ಯ ದೇಶದಲ್ಲಿ ಬೇರೆ ಬೇರೆ ಮಾದರಿಗಳಿದ್ದಾವೆ ಆರ್ಥಿಕ ಅಭಿವೃದ್ಧಿ ಮಾಡೋದರಲ್ಲಿ, ಆದರೆ ಭಾರತದಲ್ಲಿ ನಮ್ಮದೇ ಆದಂಥ ಚೌಕಟ್ಟನ್ನು ರೂಪಿಸಬೇಕಾಗಿದೆ. ಯಾಕಂದರೆ ನಮಗೆ ಬೇರೆ ಬೇರೆ ಒಂದು ಏನು ಇಡಿಯೋಸಿನ್ಕ್ರಿಸೀಸ್ಗಳಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ಆ ಸಂಕಷ್ಟಗಳೆಲ್ಲನೂ ಬಗೆಹರಿಸೋ ದೃಷ್ಟಿಯಲ್ಲಿ ನಮ್ಮದೇ ಆದಂಥ ಒಂದು ಸ್ವದೇಶಿ ಮಾರ್ಗದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಆ ನಿಟ್ಟಿನಲ್ಲೂ ಸಹ ವಿ.ಬಿ. ರಾಮ್ಜಿ ಒಂದು ಸೂಕ್ತ ಕಾಯ್ದೆ. ಗ್ರಾಮೀಣ ಭಾಗದಲ್ಲಿ ನಮ್ಮ ಭಾರತ ಏನು ಸಂಕಷ್ಟಗಳಿದ್ದಾವೆ, ಗ್ರಾಮೀಣ ಭಾಗದಲ್ಲಿ ನಮ್ಮ ಸಮಸ್ಯೆಗಳಿದ್ದಾವೆ, ಅದನ್ನ ಬಗೆಹರಿಸೋ ದೃಷ್ಟಿಯಲ್ಲಿ ಈ ಕಾಯ್ದೆಯನ್ನು ಕೂಡ ನಾವು ಅನುಷ್ಠಾನ ಮಾಡಿದ್ದೀವಿ. ಈಗಾಗಲೇ ಕೆಲವು ಅಪಪ್ರಚಾರಗಳು ನಡೀತಾ ಇದ್ದಾವೆ, ನೀವೆಲ್ಲರೂ ಕೂಡ ಅದಕ್ಕೆ ನಿಮ್ಮ ಗಮನದಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಒಂದು, ಇದು ಏನು ಬರೀ ಏನು ನಮ್ಮ ಉದ್ಯೋಗ ಖಾತ್ರಿ ಅಥವಾ ನಮ್ಮ ಬರೀ ಏನು ಇದು ಗ್ರಾಮೀಣ ಭಾಗದ ಒಂದು ಸ್ವಾವಲಂಬಿತ ಸ್ವಾಯತ್ತತೆ ಇತ್ತು, ಈ ಒಂದು ಚೌಕಟ್ಟನ್ನು ರೂಪಿಸಲಿಕ್ಕೆ ಅಂತ ಏನಿತ್ತು ಅದು ಹಿನ್ನಡೆ ಆಗಿದೆ ಅಥವಾ ಅದನ್ನು ಯಾವುದೇ ರೀತಿ ಇದು ಕಿತ್ತಾಕಿದ್ದೀವಿ ಅಂತ ಒಂದು ಅಪಪ್ರಚಾರ ನಡೀತಾ ಇದೆ. 100ಕ್ಕೆ 100 ಅದು ಸುಳ್ಳು. ನಿಜವಾಗಿಯೂ ಕೂಡ ಇವತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿನೇ ತಮ್ಮ ಕಾಮಗಾರಿಗಳನ್ನು ನಿರ್ಧರಿಸ್ಬೋದು. ತಮ್ಮ ಗ್ರಾಮಕ್ಕೆ ಅನುಕೂಲವಾಗಿರ್ತಕ್ಕಂಥ ಕೆಲಸಗಳು ನೀವೇ ಅದನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಗ್ರಾಮದ ಭವಿಷ್ಯವನ್ನು ನೀವೇ ರೂಪಿಸ್ಕೋಬೋದು. ನಿಜವಾದಂಥ ಗ್ರಾಮ ಒಂದು
ಸ್ವಾಯತ್ತತೆ, ಒಂದು ಸ್ವಾವಲಂಬಿ ಕೊಡೋ ದೃಷ್ಟಿಯಲ್ಲಿ ಈ ಒಂದು BB ರಾಮ್ಜಿ ಬಂದಿದೆ. ಉದಾಹರಣೆಗೋಸ್ಕರ ನಾನು ಹೇಳ್ತೀನಿ, ಯಾಕೆಂದರೆ ಕೊಡಗುವಲ್ಲಿ ನಿಜಕ್ಕೂ ಕೂಡ ಲಾಭ ಆಗುವಂಥದ್ದು ಒಂದು ಕಾಯ್ದೆ. ಇಲ್ಲಿಯ ಒಂದು ಸಮಸ್ಯೆ ಜಾಸ್ತಿ ಬೇಡಿಕೆಗಳು ಬರೋದು ನಮಗೆಲ್ಲರಿಗೂ ತಡೆಗೋಡೆಗೆ. ಸೊ ಇದು ಪ್ರಕೃತಿ ವಿಕೋಪ ಒಂದು ಏನು ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಅಥವಾ ಅದನ್ನ ಕಮ್ಮಿ ಮಾಡೋದಕ್ಕೆ ಏನೇನು ಮೂಲಸೌಕರ್ಯಗಳು ರಚನೆ ಮಾಡ್ಬೋದು, ಇದಕ್ಕೆ ವಿಶೇಷವಾದಂಥ ಜಾಗಗಳಿದೆ ಕೆಲಸಗಳಿಗೆ. ಸೊ ಇಲ್ಲಿ ಕೊಡಗುವಲ್ಲಿ ತಮ್ಮದೇ ಗ್ರಾಮ ಪಂಚಾಯತಿಲಿ ತಡೆಗೋಡೆ ಅವಶ್ಯಕತೆ ಇದ್ದರೆ ಈ ತಡೆಗೋಡೆಗೋಸ್ಕರ ಹೆಚ್ಚು ಕೆಲಸಗಳು ಹಾಕ್ಬೋದು. ಪ್ರಕೃತಿ ವಿಕೋಪವನ್ನು ಎದುರಿಸುವ ದೃಷ್ಟಿಯಲ್ಲಿ ನೀವು ಹೆಚ್ಚು ಕೆಲಸಗಳು ಕೊಡ್ಬೋದು. ನಮ್ಮ ಮೈಸೂರಿನಲ್ಲಿ ಬಹುಶಃ ಒಂದು ಕಾರ್ಖಾನೆ ಇರ್ಬೋದು, ಅದರಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ದಾಪಂಡ ರವಿ ಕಾಳಪ್ಪ ಮಾತನಾಡಿ, VB ರಾಮ್ಜಿ ಯೋಜನೆಯ ಹಿನ್ನೆಲೆ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿಗಳಲ್ಲಿ ಸಭೆ ನಡೆಸುವಂತೆ ಸೂಚನೆ ನೀಡಿತ್ತು. ಅದರಂತೆ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆದ ಸಭೆಯಲ್ಲಿ ಯೋಜನೆಯಿಂದ ಪಂಚಾಯಿತಿಗೆ ಅನುಕೂಲವಾಗಲಿದೆ ಎಂಬುದನ್ನು ಅರಿತ ಬಹುತೇಕ ಗ್ರಾಮ ಪಂಚಾಯಿತಿಗಳು ಸಮ್ಮತಿಯನ್ನು ಸೂಚಿಸಿವೆ ಎಂದರು. ವಿಶೇಷ ಗ್ರಾಮ ಸಭೆ ಮಾಡುವ ಮುಖಾಂತರ ನಿರ್ಣಯ ಮಾಡಲಿಕ್ಕೆ, ಆದರೆ ಕೊಡಗು ಜಿಲ್ಲೆಯ ಹೆಚ್ಚಿನ ಗ್ರಾಮ ಪಂಚಾಯಿತಿಯವರು ಇದು ಒಳ್ಳೆಯ ಯೋಜನೆ, ಇದನ್ನು ಸ್ವಾಗತ ಮಾಡಿದ್ದಾರೆ. ಇವರು ಜನರಲ್ಲಿ ಅಪಪ್ರಚಾರ ಮಾಡೋ ಮುಖಾಂತರ ಗ್ರಾಮ ಪಂಚಾಯಿತಿಯ ಹಕ್ಕನ್ನು ಕಸಿಕೊಳ್ತಾರೆ, ಅವರಿಗೆ ಯಾವುದೇ ಪವರ್ಸ್ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಮಾಡ್ತಾಯಿದ್ರು. ಆದರೆ ತಮಗೆ ಗೊತ್ತಿರುವುದು, ಮೊನ್ನೆ ನಡೆದಂಥ ಗ್ರಾಮ ಸಭೆ ಅದರಲ್ಲಿ ಅವರು ಉದ್ದೇಶ ಇದ್ದಿದೆ ಅದನ್ನು, ಯಾಕೆಂದರೆ ಇದನ್ನು ವಿರೋಧ ಮಾಡಿಸ್ಬೇಕು, ಆ ರೀತಿ ನಿರ್ಣಯ ಮಾಡಿಸ್ಬೇಕು ಅಂತೇಳಿ. ಆದರೆ ಜಿಲ್ಲೆಯ ಹೆಚ್ಚಿನ ಗ್ರಾಮ ಪಂಚಾಯಿತಿಗಳಲ್ಲಿ ಇದರ ಪರವಾಗಿ ನಿರ್ಣಯ ಆಗಿದೆ. ಹೆಚ್ಚಿನವರು ಇದನ್ನು ಸ್ವಾಗತ ಮಾಡಿದ್ದಾರೆ. ಇದು ನಿಜವಾಗಿಯೂ ಜನರಿಗೆ ಪ್ರಯೋಜನಕಾರಿಯಾಗಿರುವಂಥದ್ದು. ಅವರ ಉದ್ದೇಶ ಏನು ಅಂತ ಹೇಳಿದರೆ ಜನರಲ್ಲಿ ತಪ್ಪುವುದು ಸಂದೇಶವನ್ನು ಕೊಡುವಂಥದ್ದು. ಏನು ಪಂಚಾಯಿತಿಯ ಸಂಪೂರ್ಣ, ಈಗ ತಾವೇ ಕೇಳೋದಕ್ಕೆ ಸಂಪೂರ್ಣ ಅಧಿಕಾರನ ಕಸ್ಕೊಳ್ತಾರೆ, ಎಲ್ಲವೂ ಕೇಂದ್ರ ಸರ್ಕಾರ ಮಾಡ್ತದೆ, ನಮಗೆ ಇದು ಸುಮ್ಮನೆ ಸುಳ್ಳು ಆರೋಪಗಳನ್ನ ಮಾಡುವಂಥದ್ದು. ಈಗ ಜನರಿಗೆ ಗೊತ್ತಾಗಿದೆ. ಇದೇ ರೀತಿಯಲ್ಲಿ ಈಗಾಗಲೇ ಇವರು ಹೇಳಿದಾಗೆ ಈಗ ನಾವು ಸಹ ಅದನ್ನು ಕೆಳಮಟ್ಟದವರಿಗೆ ತಲುಪಿಸೋ ದೃಷ್ಟಿಯಿಂದ ನಾಳೆ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಕೆಳಮಟ್ಟದವರು ಸಹ ಅವರಿಗೆ ಇದರ ವಾಸ್ತವಾಂಶ ಗೊತ್ತಾಗಬೇಕು. ಇವರು ಒಂದು ಸುಳ್ಳನ್ನು 100 ಸಲ ಹೇಳಿ ಅದನ್ನೇ ಸತ್ಯ ಅಂತ ಹೇಳುವಂಥ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಈಗ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಮೇಲೆ ಸುಳ್ಳು ಹೇಳುವಂಥದ್ದು. ಆದರೆ ಇದು ನಿಜವಾಗಿಯೂ ಅತ್ಯಂತ ಹಿಂದಿನ ಯೋಜನೆಗಿಂತ ಉತ್ತಮ ಯೋಜನೆ, ಅದರಲ್ಲಿ ಇನ್ನೊಂದಷ್ಟು ಪರಿಷ್ಕೃತವಾಗಿ ಒಳ್ಳೆಯ ಯೋಜನೆ ಮಾಡುತ್ತಿರುವಂಥದ್ದು ಆಗ್ತಾ ಇದೆ. ಇದು ಎಲ್ಲ ರೀತಿಯಲ್ಲೂ ಸ್ವಾಗತಾರ್ಹವಾಗಿದೆ ಒಂದು. ಮತ್ತು ಈ ವಿಚಾರವನ್ನು ಆದರೆ ನಿನ್ನೆ ನಾವು ತಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ನಾಪೋಕ್ಲಿನ ಸರ್ಕಾರಿ ಶಾಲೆಯಲ್ಲಿ ಹಿಂದೆ ಸಾಕಷ್ಟು ವರ್ಷಗಳ ಹಿಂದೆ ಅನೇಕ ಅಲ್ಲಿಯ ಸ್ಥಳೀಯ ಕುಟುಂಬಗಳು ಇದಕ್ಕೆ ಒಂದಷ್ಟು ಜಾಗವನ್ನು ದಾನವಾಗಿ ಕೊಟ್ಟಿದ್ದಾರೆ. ಜೊತೆಗೆ ಸರ್ಕಾರವು ಒಂದಷ್ಟು ಜಾಗವನ್ನು ಮಂಜೂರು ಮಾಡಿದೆ ಶಾಲೆಗೆ. ಇದು ತುಂಬ ವರ್ಷದಿಂದ ಶಾಲೆಯ ಅಧೀನದಲ್ಲೇ ಇತ್ತು, ಅವರ ಸ್ವಾಧೀನದಲ್ಲೇ ಇತ್ತು. ಅವರನ್ನು ಇದು ಮಾಡ್ಕೊಂಡು ಬೇಕಾದಾಗ ಯಾವ ರೀತಿ ಬೇಕು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಡ್ತಕ್ಕಂತಿರುವಂಥದ್ದು ಆಗ್ತಾಯಿತ್ತು. ಆದರೆ ದಿಢೀರಾಗಿ ಈಗ ಅದರ ಮಧ್ಯದಲ್ಲಿ 1-2 ಸಲ ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟ ಇದಕ್ಕೆ ಒಂದಷ್ಟು ಅಲ್ಲಿಂದ ಬೇರೆ ಇದಕ್ಕೆ ಅದರಿಂದ ಶಾಲೆಯ ಜಾಗದಿಂದಲೇ ಒಂದು ಅಂಬೇಡ್ಕರ್ ವಸತಿ ಶಾಲೆಗೆ ಒಂದು ಮತ್ತು ಡಿಗ್ರಿ ಕಾಲೇಜಿಗೆ, ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಇಲಾಖೆಗಳಾಗಿರೋದ್ರಿಂದ ಅದಕ್ಕೆ ಈಗ ಅದರಲ್ಲಿ ಬೇರೆ ಮಂಜೂರು ಮಾಡುವಂಥದ್ದು ಆಗಿದೆ. ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋದ್ರೆ ಅದನ್ನು ಮಾಡಿರುವಂಥದ್ದು. ಆದರೆ ದಿಢೀರಾಗಿ ಈಗ ಅವರ ಯಾವುದೇ ಗಮನಕ್ಕೆ ಬರದೆ ಶಾಲೆಯ ಅಧೀನದಲ್ಲಿರುವಂಥ ಜಾಗದಲ್ಲಿ ಶಾದಿ ಮಹಲ್ ಅಂತ ಹೇಳುವಂಥ ಒಂದು ಇದು ಈಗ ಅದರಲ್ಲಿ ತಲೆ ಎತ್ತುತ್ತಿರುವಂಥ ಕಾಮಗಾರಿ ಶುರುವಾಗಿತ್ತು. ಕೊಡೋ ಮುಖಾಂತರ ಅಂದರೆ ನಮ್ಮ ಸಂಸದರುಗಳು ಜನಪ್ರತಿನಿಧಿಗಳನ್ನ ಇನ್ವಾಲ್ವ್ ಮಾಡಿದ್ರು. ಮೊದಲನೇ ಹಂತದ ಹೋರಾಟ. ಎರಡನೇ ಹಂತದ ಹೋರಾಟ ಜನಜಾಗೃತಿ ಸಭೆಗಳನ್ನ, ಅದರಲ್ಲಿ ಅಪೇಕ್ಷಿತರು ಬಂದ್ಬಿಟ್ಟು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಮೆಂಬರ್ಗಳು, ತಾಲೂಕು ಪಂಚಾಯತಿ ಮೆಂಬರ್ಗಳು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅದಕ್ಕೆ ಅಪೇಕ್ಷಿತರಿರ್ತಾರೆ. ಮಂಡಲ ಮಟ್ಟದಲ್ಲೂ ನಾವು ಆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾಯಿದ್ವಿ. ಮತ್ತು ಯಾವ ಗ್ರಾಮಗಳಲ್ಲಿ ಹೆಚ್ಚು ಜನರಿದ್ದಾರೆ, ಯಾವ ಗ್ರಾಮಗಳಲ್ಲಿ ಈ ಮನ್ರೇಗದಿಂದ ಸಮಸ್ಯೆ ಆಗಿದೆ, ಗ್ರಾಮ ಚೌಪಾಲ್ಗಳನ್ನ ಮಾಡಬೇಕು ಅಂತಕ್ಕಂಥದ್ದು ವ್ಯವಸ್ಥೆ ನಡೀತಾ ಇದೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 7,000 ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮವನ್ನು ರಾಜ್ಯ BJP ಆಯೋಜನೆ ಮಾಡಿಕೊಂಡಿದೆ. ಮತ್ತು ಅದು ಭಾಳ ಗಂಭೀರವಾಗಿ ಎಲ್ಲ ಹಂತ ನಡೀತಾ ಇದೆ. ಸಮಸ್ಯೆ ಏನಂತಂದರೆ ಅವರು ಪ್ರಚಾರ ತಗೊಳ್ತಾ ಇದ್ದಾರೆ, ನಾವು ಫೀಲ್ಡಲ್ಲಿ ಇದ್ದೀವಿ, ನಾವು ಜನರ ಹತ್ರ ಇದ್ದೀವಿ, ಅವರು ಮಾಧ್ಯಮದಲ್ಲಿದ್ದಾರೆ, ಅಷ್ಟೇ ನಮಗೂ ಅವ್ರಿಗೂ ಡಿಫ್ರೆನ್ಸು. ನಿಮ್ಮದು ಕ್ಲಾರಿಫಿಕೇಷನ್ಗೆ ನಿನ್ನೆ ನಡೆದಂಥ ಪ್ರತಿಭಟನೆ ಅಬಕಾರಿ ಇಲಾಖೆಯಲ್ಲಿ ಏನು ಅವ್ಯವಹಾರ ಆಗಿದೆ, ತಿಮ್ಮಾಪುರ ಎದುರುಗಡೆ ಅವರ ವಿರುದ್ಧವಾಗಿ ಗಾಂಧಿ ಪ್ರತಿಭಟನೆ ನಮ್ಮ ಶಾಸಕರುಗಳು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸದನದ ಒಳಗೂ ಹೋರಾಟ ಆಗ್ತಾಯಿದೆ. ಸಮಸ್ಯೆ ಏನಂತಂದರೆ ಕಾಂಗ್ರೆಸ್ನವರು VB ರಾಮ್ಜಿಗೋಸ್ಕರ ಆ ಒಂದು ವಿಶೇಷ ಅಧಿವೇಶನಕ್ಕೆ ಕರೆದರು. ಬಟ್ ಅದಕ್ಕೆ ಅವ್ರು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ಅವ್ರು ಹೆಚ್ಚನ್ನ ಅವರ ನ್ಯೂನ್ಯತೆಗಳನ್ನು ಮುಚ್ಚಲಿಕ್ಕೋಸ್ಕರ ಈ ಒಂದು ಸದನವನ್ನು ಬಳಸ್ಕೊಳ್ತಾ ಇದ್ದಾರೆ. ಒಂದು ದಿವಸಕ್ಕೆ 27 ಲಕ್ಷ ಖರ್ಚಾಗ್ತಾ ಇದೆ. ಜನರ ಹಣ ಅಂತಕ್ಕಂಥದ್ದು ಕಾಂಗ್ರೆಸ್ನವರು ಮನಗೊಳ್ಬೇಕಾಗಿದೆ. ನಮ್ಮದು ಎಲ್ಲ ಹಂತದಲ್ಲೂ ಹೋರಾಟ ನಡೀತಾ ಇದೆ. ನಮ್ಮ ಕಾರ್ಯಕರ್ತರು ಜನರ ಮಧ್ಯೆ ಇದ್ದಾರೆ, ಗ್ರಾಮದಲ್ಲಿದ್ದಾರೆ, ಕೆಲಸಗಳು ನಡೀತಾ ಇದೆ. ಅದ್ರ ಬಗ್ಗೆ ಯಾವ ಸಮಸ್ಯೆನೂ ಬೇಡ.
ಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ವಕ್ತಾರ ಬಿಕೆ ಅರುಣ್ ಕುಮಾರ್ ಹಾಗೂ ಮಡಿಕೇರಿ ನಗರ ಬಿಜೆಪಿ ಅಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಪಾಲ್ಗೊಂಡಿದ್ದರು. ಕಾಡಾನೆ ದಾಳಿಗೆ ಕಾರ್ಮಿಕನೋರ್ವ ಮೃತಪಟ್ಟಿರುವ ದುರ್ಘಟನೆ ಗುರುವಾರ ಮಧ್ಯಾಹ್ನ ಸಂಭವಿಸಿದೆ. ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಸಮೀಪದ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಂಡಿ ಗ್ರಾಮದ ನಿವಾಸಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ನಬೀಸ್ ಅವರ ಪತಿ ಲತೀಫ್ ಮೃತ ವ್ಯಕ್ತಿಯಾಗಿದ್ದಾರೆ. ಪುಲಿಯೇರಿ ಗ್ರಾಮದ ಗೋರಿಬೆಟ್ಟ ತೋಟದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಸಂದರ್ಭ ಲತೀಫ್ ಅವರ ಮೇಲೆ ಒಂಟಿ ಸಲಗ ದಾಳಿ ನಡೆಸಿದೆ. ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಅವರನ್ನು ತಕ್ಷಣ ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಸಿದ್ದಾಪುರ ಸುತ್ತಮುತ್ತಲಿನಲ್ಲಿ ಕಳೆದ ಹಲವು ದಿನಗಳಿಂದ ಕಾಡಾನೆಗಳು ಬೀಡು ಬಿಟ್ಟಿದ್ದು ಸಾರ್ವಜನಿಕರಿಗೆ ತೀವ್ರ ಆತಂಕ ಉಂಟಾಗಿದೆ. ಕೆಲವು ದಿನಗಳ ಹಿಂದೆ ಶಾಲಾ ವಾಹನದ ಮೇಲೆ ಒಂಟಿ ಸಲಗ ದಾಳಿ ಮಾಡಲು ಯತ್ನಿಸಿದ ಘಟನೆ ಕೂಡ ನಡೆದಿತ್ತು. ಇದೇ ಒಂಟಿ ಸಲಗ ಇದೀಗ ಕಾರ್ಮಿಕನ ಜೀವ ಬಲಿ ಪಡ್ಕೊಂಡಿದೆ ಎಂದು ಆರೋಪಿಸಿದ ಸ್ಥಳೀಯರು ಅರಣ್ಯ ಇಲಾಖೆ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರಿಗೆ ಉಪಟಳ ನೀಡ್ತಾ ಇರುವ ಒಂಟಿ ಸಲಗವನ್ನು ಕೂಡಲೇ ಸೆರೆ ಹಿಡಿಯಬೇಕೆಂದು ಅವರು ಒತ್ತಾಯಿಸಿದರು. ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರದ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಯಿತು. ಅರಣ್ಯ ಇಲಾಖೆ ಅಧಿಕಾರಿಗಳಾದ ಶಿವರಾಮ್, ಗಂಗಾಧರ್, ಸಂಜಯ್, ಸರ್ಕಲ್ ಇನ್ಸ್ಪೆಕ್ಟರ್ ರಾಜು ಹಾಗೂ ಸಿದ್ದಾಪುರ ಠಾಣಾಧಿಕಾರಿ ಮಂಜುನಾಥ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನನಗೆ ಫೋನ್ ಮಾಡಿದ್ದಲ್ಲಿ ಹಿಟಾಚಿ ಕೆಲಸ ಮಾಡ್ತಿದ್ರು ಫೋನ್ ಮಾಡಿ ಹೋಗಿ ನೋಡುವುದು ರೋಡಲ್ಲಿ ಆಮೇಲೆ ನನಗೆ ಫೋನ್ ಮಾಡಿ ನಾನು ದೀಪ ಹೊರಬಿಟ್ಟು ಮತ್ತೆ ಗೌರಿಬೆಟ್ಟ. ಮೈಸೂರಿನಿಂದ ಕೊಡಗು ಜಿಲ್ಲೆಯ ಕುಶಾಲನಗರದವರೆಗಿನ ಉದ್ದೇಶಿತ ರೈಲು ಸಂಪರ್ಕ ಯೋಜನೆ ಸ್ಥಗಿತಗೊಂಡಿಲ್ಲ, ಬದಲಾಗಿ ಹಿನ್ನಡೆಯಾಗಿದೆ. ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ವಿಳಂಬವೇ ಇದಕ್ಕೆ ಪ್ರಮುಖ ಕಾರಣವೆಂದು ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಸ್ಪಷ್ಟಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈಲು ಮಾರ್ಗದ ಈ ಯೋಜನೆ ಜಾರಿಯಾಗುವ ಪ್ರದೇಶಗಳಲ್ಲಿ ರಾಜ್ಯ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆ ಕೈಗೊಳ್ಳಬೇಕಾಗಿತ್ತು. ಆದರೆ ಸಾಕಷ್ಟು ಮನವಿ ಬಳಿಕವೂ ಭೂ ಸ್ವಾಧೀನ ನಡೆಸದೆ ವಿಳಂಬ ನೀತಿಯನ್ನು ಅನುಸರಿಸಿದೆ ಎಂದು ಟೀಕಿಸಿದರು. ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಯೋಜನೆ ಬಗ್ಗೆ ಮನವರಿಕೆ ಮಾಡಿ ಭೂ ಸ್ವಾಧೀನ ಪ್ರಕ್ರಿಯೆಗೆ ಚಾಲನೆ ನೀಡುವಂತೆ ಕೋರಲಾಗುತ್ತೆ. ಉದ್ದೇಶಿತ ರೈಲು ಸಂಪರ್ಕ ಯೋಜನೆ ಆರ್ಥಿಕವಾಗಿ ಲಾಭದಾಯಕವಾಗಿಲ್ಲ ಎನ್ನುವುದು ಯೋಜನೆಯ ವಿಳಂಬಕ್ಕೆ ಕಾರಣವಲ್ಲ. ಕೆಲವೊಮ್ಮೆ ಆರ್ಥಿಕ ಲಾಭ ನೋಡುವುದಕ್ಕಿಂತ ಉದ್ದೇಶಿತ ಸ್ಥಳಗಳಿಗೆ ರೈಲು ಸಂಪರ್ಕ ಕಲ್ಪಿಸುವ ಸಾಧ್ಯತೆ ಬಗ್ಗೆ ಗಮನ ನೀಡುವುದು ಮುಖ್ಯ ಎಂದು ಯದುವೀರ್ ಅಭಿಪ್ರಾಯಪಟ್ಟರು. ಅದು ನಾವು ಅದನ್ನು ನಾನು ಘೋಷಣೆ ಮಾಡಿದ ಕೂಡಲೇ ಇಲ್ಲಿ ರಾಜ್ಯ ಸರ್ಕಾರ ಇವತ್ತು ಚೀಫ್ ಸೆಕ್ರೆಟರಿ ಇದೆ, ಅವ್ರದ್ದೇ ಆದಂಥ ಒಂದು ಪತ್ರ ಇತ್ತು. ಅದರಲ್ಲಿ ಇದು ನಮಗೆ ಜಾಸ್ತಿ ಭೂ ಸ್ವಾಧೀನ ಮಾಡೋದಕ್ಕೆ ಹಣ ಇಲ್ಲದೆ ಅದಕ್ಕಾಗಿ ಇದನ್ನ ಒಂದು ಸ್ವಲ್ಪ ಸ್ಥಗಿತಗೊಳಿಸಿ ಅಂತ ಒಂದು ಲೆಟರ್ ಇತ್ತು. ಅದನ್ನೆಲ್ಲ ನಮ್ಗೆ ಕೊಡ್ತೀವಿ, ಏನು ಸಮಸ್ಯೆ ಇಲ್ಲ ನಿಮಗೆ. ಅದಾದ ನಂತರ ಇದು ಪುನಃ ಪರಿಶೀಲನೆ ಆಗ್ತಾಯಿತ್ತು. ಭಾಳ ವಿಳಂಬ ಆಗ್ತಾ ಇರೋ ಕಾರಣಕ್ಕಾಗಿ ಇವತ್ತು ಅದನ್ನು ಕೂಡ ನಮ್ಮ ಕೇಂದ್ರದ ಕಡೆಯಿಂದ ಸ್ಥಗಿತಗೊಳಿಸಿ ಅಂತ ಇವತ್ತು ನಮ್ಮ ಹುಬ್ಳಿಯಲ್ಲಿ ಮತ್ತು ಇಲ್ಲಿ ಮೈಸೂರು DRM ಕಡೆಯಿಂದ ಒಂದು ಅಭಿಪ್ರಾಯ ಬಂದಿದೆ. ಅದು ನಾನು ಅದಕ್ಕೆ ಪೂರಕವಾಗಿಲ್ಲ. ನಾನು ಹೋಗ್ಬಿಟ್ಟು ಕೇಂದ್ರದಲ್ಲೂ ಕೂಡ ಚರ್ಚೆ ಮಾಡಿದ್ದೀನಿ. ಆಗಲೇ ನಾನು ಹೇಳಿದ್ದೀನಿ, ಇದು ಯಾವುದೇ ರೀತಿ ನೋಡಿ ಬರೀ ಜನಸಂಖ್ಯೆ ಆಧಾರ ಮೇಲೆ ಅಥವಾ ಪ್ರವಾಸಿಗರ ಆದ ಮೇಲೆ ಪ್ರಯಾಣವನ್ನು ಬರೋಲ್ಲ ಆಧಾರ ಮೇಲೆ ಒಂದೇ ಅಲ್ಲ, ಕೊಡಗುಗೆ ಯಾವತ್ತೂ ಒಂದು ರೈಲ್ವೆ ಸಂಪರ್ಕ ಇರಲಿಲ್ಲ. ಮತ್ತು ನಾವು ಯಾವುದೇ ರೀತಿ ಕೊಡಗು ಒಳಗೆ ಬರ್ತಾಯಿಲ್ಲ, ಕುಶಾಲನಗರದಲ್ಲೇ ಸ್ಟೇಷನ್ ಇರೋದು. ಸೊ ಅದು ಯಾವುದೇ ಪರಿಸರಕ್ಕೆ ಒಂದು ಹಾನಿಯಾಗೋಂಗೆ ನಾವೇನು ಕೆಲಸ ಮಾಡ್ತಾಯಿಲ್ಲ. ಎಲ್ಲ ಪರಿಸರಕ್ಕೆ ಒಂದು ಪೂರಕವಾಗಿ ಅಥವಾ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡುವಂಥದ್ದು ನಮ್ಮ ಗುರಿ. ಆ ನಿಟ್ಟಿನಲ್ಲೂ ಕೂಡ ನಾವು ನೋಡ್ಕೋತೀವಿ ಅಂತ ಆಗಲೇ ಮನವಿ ಮಾಡಿದ್ದೀವಿ. ನೋಡೋಣ ಅವ್ರು ಏನು ನಿರ್ಧಾರ ತಗೋತಾರೆ. ಅದು ಸುಮಾರು 2 ವರ್ಷ ಆಗಿದೆ. ನಾನು ಕಳಿಸ್ತೀನಿ, ಅದೇನು ಎಕ್ಸಾಕ್ಟ್ ಡೇಟ್ ನೀವೇ ನೋಡ್ಕೊ. ಬಟ್ ದಕ್ಷಿಣ ರೈಲ್ವೆ ವಿಭಾಗ ಏನಿದೆ ಅದು ಹೊಸ ಬಂದಿರೋದು ಸತ್ಯ. ಅನುಕೂಲ ಇಲ್ಲ, ಯಾವುದೇ ರೀತಿಯಂತಹ ಲಾಭದಾಯಕವಾಗಿಲ್ಲ. ಅದು ಒಂದು ಮಾನದಂಡದ ಮೇರೆಗೆ ಅಧಿಕಾರಿಗಳು ಮಾಡಿರೋದು. ಅದಕ್ಕಿಂತ ಹೆಚ್ಚು ನಮ್ಮ ಒಂದು ಸಾಮಾಜಿಕ ದೃಷ್ಟಿಯಿಂದ ಕೊಡಗಿನ ಒಂದು ನಿವಾಸಿಗಳಿಗೆ ಅನುಕೂಲ ಮಾಡೋ ದೃಷ್ಟಿಯಿಂದ ನಾವು ನೋಡ್ಕೋಬೇಕಾಗಿದೆ. ಕೆಲವು ಹೌದು, ಆ ಮಾನದಂಡ ಏನಿದೆ, ಆ ಪ್ರಕ್ರಿಯೆ ಇದೆ, ಅದರ ಪ್ರಕಾರ ಅದು ಇರೋದಿಲ್ಲ ಸಾಮಾನ್ಯವಾಗಿ ಕೆಲವು ಸಮಯದಲ್ಲಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ಕೆಲವು ನಾವು ಸೋಷಲ್ ದೃಷ್ಟಿಯಿಂದ ಮತ್ತು ನಮ್ಮ ಜನಪ್ರತಿನಿಧಿಗಳಿದ್ದಾರೆ ಅವರ ಒಂದು ಅಭಿಪ್ರಾಯಗಳು ತೊಗೊಂಡು ಇದು ಮಾಡಬೇಕಾಗಿರ್ತಕ್ಕಂಥದ್ದು. ಅದು ಅನುಕೂಲ ಮಾಡಿಕೊಟ್ರೆ ಅದು ಲಾಭ ಆಗುತ್ತೆ. ಪ್ರಪೋಸಲ್ ಇದೆ, ಸ್ಥಗಿತಗೊಂಡಿದೆ. ಅದನ್ನ ಪುನಃ ನೀವು ರಾಜ್ಯ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡೋದಕ್ಕೆ ವಿನಂತಿ ಮಾಡಿಕೊಂಡು ಇದಾದರೆ ನಾವು ಮಾಡೋಣ ಅಂತ ನಾನು ಆಗಲೇ ಶಿಫಾರಸನ್ನು ಮಾಡಿದ್ದೀನಿ.
ನಂತರ ಈ ಅಧಿವೇಶನದಲ್ಲೂ ಕೂಡ ನಾನು ಅದು ಒಂದು ಎತ್ತುವಂಥದ್ದು ಕೆಲಸ ಮಾಡ್ತೀನಿ. ಜೊತೆಗೆ ಇಲ್ಲಿ ನಾವು ಇಲ್ಲ, ಇದು ಸ್ಥಗಿತಗೊಂಡಿದೆ ಅಷ್ಟೇ. ಅದು ಏನು ಯಾವುದೇ ರೀತಿ ಅದು ಸಂಪೂರ್ಣವಾಗಿ ಇದು ಯೋಜನೆ ಕ್ಯಾನ್ಸಲ್ ಆಗಿಲ್ಲ, ರದ್ದಾಗಿಲ್ಲ. ಇದು ನಾವು ಮಾಡ್ತೀವಿ, ಅದು ಪ್ರಯತ್ನ ಮಾಡ್ತೀವಿ. ಸರ್ವೆ ಕಾರ್ಯ ಆಗಿ ಇವತ್ತು ಭೂ ಸ್ವಾಧೀನ ಏನೋ ಪ್ರಕ್ರಿಯೆ ಇದೆ, ಅದು ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಅದಕ್ಕೆ ಚೀಫ್ ಸೆಕ್ರೆಟರಿಯಿಂದಾನೇ ಒಂದು ಪತ್ರ ಇತ್ತು, ಈ ಒಂದು ರೈಲ್ವೆ ಲೈನು ಮತ್ತು ಇನ್ನೊಂದು 2-3 ಅದನ್ನ ಸ್ಥಗಿತಗೊಳಿಸಿ, ನಮ್ಮ ಹತ್ರ ಹಣಕಾಸು ಒಂದು ಕೊರತೆ ಇದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಅದನ್ನ ಭಾಳ ವಿಳಂಬ ಆಗಿರೋ ಕಾರಣಕ್ಕಾಗಿ ಇದು ಪುನಃ ಪರಿಶೀಲನೆ ಮಾಡುವಂಥದ್ದು ಒಂದು ಅನಿವಾರ್ಯತೆ ಬಂತು. ಆ ಸಂದರ್ಭದಲ್ಲಿ ಇಂಥ ಒಂದು ಅಭಿಪ್ರಾಯ ಬಂತು. ಅದು ಬರೀ ಅವರ ಏನು ಮಾನದಂಡದ ಒಂದು ಪ್ರಕ್ರಿಯೆ ಮಾನದಂಡದ ಪ್ರಕಾರ ಆಗಿರ್ತಕ್ಕಂಥದ್ದು. ಆದರೆ ಅದನ್ನ ನಾವು ಜನಪ್ರತಿನಿಧಿಗಳಾಗಿ ನಾವು ಏನು ಇಲ್ಲಿ ಸ್ಥಳೀಯ ಒಂದು ಸಮಸ್ಯೆಗಳು ನೋಡಿ ಮತ್ತು ಇಲ್ಲಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದನ್ನು ಕೂಡ ಒಂದಷ್ಟು ಪಾಯಿಂಟ್ಸ್ಗಳು, ಅಂಶಗಳು ರೇಸ್ ಮಾಡಿ ನಾವು ಪುನಃ ಅದನ್ನ ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಕೈ ಜೋಡಿಸ್ಬೇಕಾಗಿರೋದು ಅತ್ಯವಶ್ಯ. ಈ ಭೂ ಸ್ವಾಧೀನ ಸಮಸ್ಯೆ ಇಲ್ಲಿ ಬರೀ ನಮ್ಮ ಕ್ಷೇತ್ರ ಅಲ್ಲ, ಇವತ್ತು ನಮ್ಮ ಸರ್ವಿಸ್ ರೋಡ್ಗೂ ಕೂಡ ಅದೇ ವಿನಂತಿ ಮಾಡಿದ್ದೀವಿ. ನೀವು ಅದಕ್ಕೂ ಕೂಡ ನೀವು ಭೂ ಸ್ವಾಧೀನ ಮಾಡಿಕೊಟ್ರೆ, ನಾವು ಜಮೀನು ಕೊಟ್ಟರೆ ನಾವು ಅದಕ್ಕೂ ಕೂಡ ನಾವು ಸರ್ವಿಸ್ ರೋಡ್ ಮಾಡಿಕೊಡ್ಬೋದು ಅಂತ ಹೇಳಿದ್ದೀವಿ. ಸೊ ಇಂಥ ಒಂದು ಸಮಸ್ಯೆ ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು, ಅದಕ್ಕೆ ಸೂಕ್ತವಾದಂಥ ಒಂದು ಕ್ರಮ ತಗೋಬೇಕಾಗಿದೆ ರಾಜ್ಯ ಸರ್ಕಾರ. ಜೊತೆಗೆ ನಾವು ಹೇಳಬೇಕಾಗಿರ್ತಕ್ಕಂಥದ್ದು, ಕೊಡಗು ಒಂದು ಅಭಿವೃದ್ಧಿ ಲೆಕ್ಕದಲ್ಲಿ ಇವತ್ತು ಸುಮಾರು 90 ಕೋಟಿ ವೆಚ್ಚದ ಒಂದು ತಡೆಗೋಡೆಯ ಒಂದು ಏನು ಹೆದ್ದಾರಿ ಮೇಲೆ ನಮ್ಮ ಬಂಟ್ವಾಲಿಂದ ಮಡಿಕೇರಿವರೆಗೂ ಸುಮಾರು 18 ತಡೆಗೋಡೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ನಮಗೆ ಅಪಾಯಿಂಟ್ಮೆಂಟ್ ಡೇಟ್ ಕೊಟ್ಟಿದ್ದಾರೆ. ಆ ಕೆಲಸನೂ ಕೂಡ ಇವತ್ತು ಪ್ರಾರಂಭ ಮಾಡೋದಕ್ಕೆ ಇವತ್ತು ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಸುಮಾರು ಈ ಒಂದು ಬಜೆಟ್ಟು ಮೊದಲನೇ ಒಂದು ಭಾಗ ಏನು ಮುಗ್ದಿದ್ದ ಕೂಡಲೇ ಆ ಒಂದು ಏನು ಪ್ರಕ್ರಿಯೆ ಇದೆ ಅದು ಪ್ರಾರಂಭ ಮಾಡೋದಕ್ಕೆ ಇವತ್ತು ಎಲ್ಲ ಉದ್ಘಾಟನೆ ಅಥವಾ ಏನೋ ಒಂದು ಪೂಜೆ ಮಾಡುವಂಥದ್ದು ಕೆಲಸ ಆಗುತ್ತೆ. ಸರ್, ಈಗ ಮಹಾರಾಷ್ಟ್ರದಲ್ಲಿ ನಿನ್ನೆ ಆಗಿದ್ದಂತಹ ವಿಮಾನ ಮೂಲಸೌಕರ್ಯ ಕಲ್ಪಿಸದ ಕಾರಣ ಮಹಿಳೆಯೊಬ್ಬರು ಕಂದಾಯ ಪಾವತಿಗೆ ನಿರಾಕರಿಸಿದ್ದು ಮತದಾನ ಮಾಡದಂತೆ ತೀರ್ಮಾನಿಸಿರುವುದಾಗಿ ಘೋಷಣೆ ಮಾಡಿದ ಪ್ರಕರಣ ನಡೆದಿದೆ. ಗುಡ್ಡೆಹೊಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಸಲ್ಪುರದ ಅಬ್ದುಲ್ ಅಜೀಜ್ ಮೂಲೆಯ ಮುನಿಸ್ವಾಮಿ ಮನೆಯಿಂದ ತಮ್ಮ ಮನೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ತೀರಾ ದುರವಸ್ಥೆಯಿಂದ ಕೂಡಿದೆ. ಈ ಬಗ್ಗೆ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದ್ರೂ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಅಲ್ಲಿನ ನಿವಾಸಿ ಇಂದಿರಾ ನಾಣಯ್ಯ ಆರೋಪಿಸಿದ್ದಾರೆ. ನೀರಾವರಿ ನಿಗಮಕ್ಕೆ ಒಳಪಡುವ ರಸ್ತೆಯ ಅಭಿವೃದ್ಧಿ ಬಗ್ಗೆ ಇತ್ತೀಚೆಗೆ ನಡೆದ ಗುಡ್ಡೆಹೊಸೂರು ಗ್ರಾಮಸಭೆಯಲ್ಲಿ ಪ್ರಶ್ನೆ ಮಾಡಿದ ಸಂದರ್ಭ ಸ್ಥಳೀಯ ಆಡಳಿತ ಕೂಡ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಬಹುದೆಂಬುದಾಗಿ ನಿಗಮದ ಅಧಿಕಾರಿ ತಿಳಿಸಿದ್ದಾರೆ. ಇದರ ಅನ್ವಯ ಅಭಿವೃದ್ಧಿ ಕಾರ್ಯ ಮಾಡಬೇಕಾದ ಗ್ರಾಮ ಪಂಚಾಯಿತಿ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ. ನಾಲೆ ಏರಿ ಮೇಲೆ ವಾಸವಾಗಿರುವ ನಮಗೆ ಸಂಪರ್ಕ ರಸ್ತೆ ಇಲ್ಲ, ಇರುವ ಮಾರ್ಗ ಗುಂಡಿಗಳಿಂದ ಕೂಡಿದ್ದು ಅದು ಕೂಡ ಕಾಡುಪಾಲಾಗಿದೆ, ಬೀದಿ ದೀಪ ಇಲ್ಲ, ಮಳೆಗಾಲದಲ್ಲಿ ಪರಿಸ್ಥಿತಿ ತೀರಾ ಹದಗೆಡ್ತಾ ಇದೆ, ಆಟೋಗಳು ಕೂಡ ನಮ್ಮ ಮನೆ ಕಡೆಗೆ ಬರ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಿದ್ರೂ ಗ್ರಾಮ ಪಂಚಾಯತ್ ಮೌನ ವಹಿಸಿದೆ. ಒಂದು ಮನೆಯವರಿಗಾಗಿ ಏಕೆ ಅಭಿವೃದ್ಧಿ ಯೋಜನೆ ಎಂದು ಅಸಡ್ಡೆ ತೋರ್ತಾ ಇದ್ದಾರೆ ಎಂದು ಆರೋಪಿಸಿದ ಇಂದಿರಾ ಅವರು ಮೂಲಸೌಕರ್ಯ ಒದಗಿಸುವ ತನಕ ಪಂಚಾಯಿತಿಗೆ ಕಂದಾಯ ಪಾವತಿ ಮಾಡೋದಿಲ್ಲ ಹಾಗೂ ಮುಂಬರುವ ಚುನಾವಣೆ ಬಹಿಷ್ಕಾರದ ನಿರ್ಧಾರ ಕೈಗೊಂಡಿರುವುದಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಣ್ಣಪುಟ್ಟ ಅಭಿವೃದ್ಧಿ ವಿಚಾರಗಳಿಗೆ ಶಾಸಕರಂದೇ ಅವಲಂಬಿಸಬೇಕಾದ್ರೆ ಗ್ರಾಮ ಆಡಳಿತ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾಡಿಕೊಡೋದು ಯಾಕೆ ಅಂತ ಹೇಳುವಂಥ ಅವರ ಹುಂಬತನ ಅವ್ರಿಗಿದ್ರೆ ನಾವು ಒಂದು ಮನೆಯವರು ಯಾವ ಕಂದಾಯವನ್ನು ಕೂಡ ಕಟ್ಟೋದಿಲ್ಲ. ಇದು ನಾನು ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಸ್ವಯಂ ನಿರ್ಧಾರ ಕೂಡ, ಸ್ವಯಂ ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದೀನಿ. ಯಾವುದಕ್ಕೂ ಕೂಡ ನಾವು ಮತದಾನ ಮಾಡುವುದಾಗಲಿ, ಪಂಚಾಯತಿಗೆ ಕಂದಾಯ ಕಟ್ಟುವುದಾಗಲಿ ಯಾವುದು ಕೂಡ ನಾವು ಮಾಡೋದಿಲ್ಲ. ಒಂದು ಕಡೆಯಿಂದ ಆನೆ ಬರ್ತದೆ, ರಾತ್ರಿ ಓಡಾಡಬೇಕು, ಏನಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಇದೇ ರಸ್ತೆಯಲ್ಲಿ ಓಡಬೇಕು. ಒಂದು ಗಾಡಿ ಕೂಡ ಮಳೆ ಬಂತು ಅಂತ ಹೇಳಿದ್ರೆ ಈ ಮನೆಗೆ ಗಾಡಿ ಬರೋದಿಲ್ಲ. ಮಳೆಗಾಲದ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಮಿತ್ರರೊಬ್ಬರು ಒಂದು ಮಾಡಿದ್ದಾರೆ ವಿಡಿಯೋನ, ಇಲ್ಲಿ ವಿಡಿಯೋನ ಮಾಡಿಬಿಟ್ಟು ಪಂಚಾಯತ್ ಗ್ರೂಪಿಗೆ ಕೂಡ ಶೇರ್ ಮಾಡಿದರು. ಆದರೆ ಯಾರು ಕೂಡ ನನಗೆ ರೆಸ್ಪಾಂಡ್ ಕೊಡಲಿಲ್ಲ. ಆ ವಿಡಿಯೋ ಗ್ರಾಮ ಪಂಚಾಯಿತಿಯ ಅಬ್ದುಲ್ ಅಜೀಜ್ ಮೂಲೆಯ ನಿವಾಸಿಯಾಗಿರುವ ನಾನು, ನನ್ನ ಹೆಸರು ಶ್ರೀಮತಿ ಇಂದಿರಾ ನಾಣಯ್ಯ ಅಂತೇಳಿ. ಇದು ನಾನು ನಿಂತಿರುವಂಥದ್ದು ಚಿಕ್ಲಿಹೊಳೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತಹ ಸರ್ವಿಸ್ ರೋಡು. ಇದರ ಅಗಲ 15 ಅಡಿ. ಸುಮಾರು ವರ್ಷಗಳಿಂದ, ದಶಕಗಳಿಂದ ಕೂಡ ನಾನು ಗ್ರಾಮ ಪಂಚಾಯಿತಿಗೆ ಗುಂಡಿನ ಮುಚ್ಚಿಕೊಡಿ, ನಮಗೆ ಓಡಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಬಂದೆ. ಅರ್ಜಿಗಳನ್ನು ಕೂಡ ಕೊಟ್ಟೆ, ಯಾವುದಕ್ಕೂ ರೆಸ್ಪಾಂಡ್ ಮಾಡಲಿಲ್ಲ ಅವರು. ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಬಹಿಷ್ಕಾರ ಇಡೀ ಊರೇ ಹಾಕಿತ್ತು. ಆ ಸಮಯದಲ್ಲಿ MLA ಅವರು ಬಂದು ಇಲ್ಲಿ ಒಂದು ಪ್ರಾಜೆಕ್ಟನ್ನು ಹಾಕಿಕೊಟ್ರು. ಮುನಿಸ್ವಾಮಿ ಮನೆಯಿಂದ ಇಂದಿರಾ ಮನೆಯವರೆಗೆ ಸೋಲಿಂಗ್ ವ್ಯವಸ್ಥೆ ಅಂತಿದೆ. ಅದರಲ್ಲಿ ಟೋಟಲ್ 450 ಮೀಟರ್, ಅದರಲ್ಲಿ 250 ಮೀಟರ್ ಸಮಥಿಂಗ್ ಮಾಡಿದ್ದಾರೆ. ಮಿಕ್ಕಿ ಉಳಿದಿರೋದು ಹಾಗೆ ಪೆಂಡಿಂಗ್ ಇದೆ.
ಈಗ ನಾನು ಕೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಇಷ್ಟರವರೆಗೆ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದ ಸಂದರ್ಭದಲ್ಲಿ ನಾವು ರಸ್ತೆನ ಸರಿಪಡಿಸಿಕೊಡಿ ಅಂತ ಕೇಳಿಕೊಂಡಾಗ ಇದು ನೀರಾವರಿ ಇಲಾಖೆಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ರು. ಅದು ನಮ್ಮ ತಲೆಗೆ ಗೂಬೆ ಕೂರಿಸ್ತಾ ಬಂದರು. ಈಗ ಮೊನ್ನೆ ಕಳೆದ ಗ್ರಾಮಸಭೆ ಗುಡ್ಡೆಹೊಸರು ಗ್ರಾಮ ಸಭೆಯಲ್ಲಿ ನೀರಾವರಿ ಇಲಾಖೆಯ ಇಂಜಿನಿಯರ್ ಅವ್ರನ್ನ ನಾನು ಪ್ರಶ್ನೆ ಮಾಡಿದಾಗ ಈ ಸಾರ್ವಜನಿಕ ರಸ್ತೆನ ಯಾರು ಬೇಕಾದರೂ ಮಾಡಬಹುದು ಅಂತ ಹೇಳಿದ್ರು. ಸೊ ಆ ಕ್ಲಾರಿಟಿಯ ಸ್ಪಷ್ಟತೆಯ ಮೇಲೆಗೆ ನಾನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆಗೆ. ನಾವು ಕಂದಾಯವನ್ನು ನಿಗದಿಗೊಳಿಸಿದ್ದಾರೆ, ಆ ಅವಧಿಯ ಒಳಗಡೆ ನಾವು ಕಂದಾಯವನ್ನು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ನಮ್ಮ ಹೆಸರನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಕಟಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಸರ್, ನಾನು ಒಂದೇ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ. ನಾವು ಕಂದಾಯವನ್ನು ಗ್ರಾಮ ಪಂಚಾಯಿತಿಗೆ ಕಟ್ಟೋದು ನಮ್ಮ ಮೂಲಭೂತ ಸೌಕರ್ಯಗಳನ್ನ ಪಡೆಯೋದಕ್ಕಾಗಿ. ನಾನು ಕೇಳ್ತಾ ಇರುವ ಒಂದೇ ಒಂದು ಮೂಲಭೂತ ಸೌಕರ್ಯ ನನ್ನ ಮನೆಗೆ, ನನಗೆ ಓಡಾಡೋದಕ್ಕೆ. ಅದು ಮಳೆಗಾಲದಲ್ಲಿ ಭಯದಿಂದ ಬದುಕುವಂಥ ಸಮಯ. ಇಲ್ಲಿ ಅಷ್ಟು ಕೆಟ್ಟದಾಗಿರುವಂಥ ಈ ರಸ್ತೆ ಇದು, ಅದನ್ನು ಮಾಡಿಕೊಟ್ಟಿಲ್ಲ ಅವರು ನನಗೆ. ನಾನು ಬಳಸಿಕೊಳ್ತಾ ಇರೋದು ಇದೊಂದು ರಸ್ತೆ ಮಾತ್ರ. ಇಲ್ಲಿ 10 ವರ್ಷಗಳಿಂದ ನಾನು ಅರ್ಜಿ ಕೊಡ್ತಾನೇ ಬಂದೆ, ರಸ್ತೆ ಸರಿ ಮಾಡಿಕೊಡಿ, ಗುಂಡಿ ಸರಿ ಮಾಡಿಕೊಡಿ ಅಂತೇಳಿ. ಈ ಗುಂಡಿನ ನಾವೇ ಸರಿ ಮಾಡ್ಕೋಬೇಕು, ರಸ್ತೆನ ನಾವೇ ಸರಿ ಮಾಡ್ಕೋಬೇಕು, ಕಾಡನ್ನು ನಾವೇ ಕಟ್ಕೋಬೇಕು ಅಂತ ಹೇಳಿದ್ರೆ ಈ ಪಂಚಾಯಿತಿಗೆ ನಾವು ಕಂದಾಯ ಯಾಕೆ ಸರ್ ಕಟ್ಟಬೇಕು? ಈ 2 ತಿಂಗಳ ಹಿಂದೆ ಒಂದು ಅರ್ಜಿಯನ್ನು ಕೊಟ್ಟು ಬಂದೆ, ಕಾಡನ್ನು ಕಟ್ಟಿಸಿಕೊಡಿ ಅಂತೇಳಿ. ಅದಾಗಿ 1 ತಿಂಗಳಿಗೆ ಗ್ರಾಮಸಭೆ ನಡೀತು. ಗ್ರಾಮಸಭೆಯಲ್ಲಿ ಕೂಡ ನಾನು ಪ್ರಶ್ನೆ ಮಾಡಿದೆ, ಮಾಡಿಸಿಕೊಡ್ತೀವಿ ಅಂತ ಹೇಳ್ತಾರೆ ಹೊರತು ಇದುವರೆಗೂ ಅವರು ಮಾಡಿಕೊಟ್ಟಿಲ್ಲ. ಸೊ ನಾನು ಒಂದೇ ಒಂದು ಅವರು ಪ್ರಕಟಗೊಳಿಸಿದ ಸಾರ್ವಜನಿಕ ಪ್ರಕಟಣೆಗೆ ನಾನು ಕೂಡ ಬಹಿರಂಗವಾಗಿ ನನ್ನ ತೀರ್ಮಾನವನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಈ ಮೂಲಕ ನನಗೆ ಈ ರಸ್ತೆ ವ್ಯವಸ್ಥೆ ಇದು ಅವ್ಯವಸ್ಥೆಯಿಂದ ಕೂಡಿದೆ. ಇದನ್ನು ವ್ಯವಸ್ಥಿತವಾಗಿ ಮಾಡಿ ಕೊಟ್ಟರೆ ಮಾತ್ರ ನಾನು ಇನ್ನು ಮುಂದೆ ಕಂದಾಯವನ್ನು ಕಟ್ಟುತ್ತೀನಿ. ಅಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆ ಬರುವ ಚುನಾವಣೆಗಳು ಇದೆ. ಯಾಕೆಂತೇಳಿದ್ರೆ ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಕೂಡ ಇದನ್ನು ಹೇಳಿದ್ದೀನಿ, ಯಾರೂ ಕೂಡ ಅದಕ್ಕೆ ಸ್ಪಂದನೆ ಕೊಟ್ಟಲಿಲ್ಲ. ಹಾಗಾಗಿ ನೆಕ್ಸ್ಟ್ ಬರುವ ಯಾವ ಚುನಾವಣೆಗಳಿಗೂ ಕೂಡ ನಾವು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ. ಇದರಲ್ಲಿ ಒಂದು ಮನೆಗಾಗಿ ರಸ್ತೆ ಅಂತ ಹೇಳಿದ್ದಾರೆ. ಕಾರೊಂದು ರಿಕ್ಷಾಕ್ಕೆ ಹಿಂಬದಿಯಿಂದ ಡಿಕ್ಕಿ ಹೊಡೆದು ಪರಾರಿಯಾಗಿದ್ದು, ಗಂಭೀರ ಗಾಯಗೊಂಡ ರಿಕ್ಷಾ ಚಾಲಕ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಸಂಪಾಜೆ ಗೇಟಿನ ಬಳಿ ಸಂಭವಿಸಿದೆ. ರಿಕ್ಷಾ ಸಂಪಾಜೆ ಗೇಟಿನಿಂದ ಚಡೌ ಕಡೆಗೆ ತೆರಳುತ್ತಿದ್ದು, ಸಂಪಾಜೆ ಪೆಟ್ರೋಲ್ ಪಂಪ್ ಬಳಿಯ ತಿರುವಿನಲ್ಲಿ ಹಿಂದಿನಿಂದ ಬಂದ ಕಾರು ಗುದ್ದಿ ಪರಾರಿಯಾಗಿದ್ದು, ರಿಕ್ಷಾ ಚಾಲಕ ಸುಂದರ ಚಿಕ್ಕಾನ ಎಂಬುವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮತ್ತೋರ್ವ ಪ್ರಯಾಣಿಕನಿಗೂ ಗಾಯಗಳಾಗಿವೆ. ವಿದ್ಯಾಸಂಸ್ಥೆಗೆ ದಾನವಾಗಿ ನೀಡಿದಂತಹ ಜಾಗ ಯಥಾಸ್ಥಿತಿಯಲ್ಲಿರಬೇಕು, ಯಾವುದೇ ಅನ್ಯ ಕಾರ್ಯಕ್ಕೆ ಬಳಕೆ ಆಗಬಾರದು ಎಂದು ಮಾಜಿ ವಿಧಾನಸಭಾ ಅಧ್ಯಕ್ಷ ಮಾಜಿ ಶಾಸಕ ಕೆಜಿ ಬೋಪಯ್ಯ ಒತ್ತಾಯಿಸಿದರು. ನಾಪೋಕ್ಲು ಸಮೀಪದ ಚೆರಿಯಪರಂಬುಗೆ ಬುಧವಾರ ಭೇಟಿ ನೀಡಿದ ಬಿಜೆಪಿ ಪಕ್ಷದ ಪ್ರಮುಖರು ನೂತನವಾಗಿ ನಿರ್ಮಾಣ ಹಂತದಲ್ಲಿರುವ ಶಾದಿ ಮಹಲ್ ಕಟ್ಟಡದ ಸ್ಥಳ ಪರಿಶೀಲನೆ ಮಾಡಿದ ಬಳಿಕ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಸರ್ಕಾರದಿಂದ ಒಟ್ಟು 47.2 ಎಕರೆ ಸ್ಥಳ ಇಲ್ಲಿಯ ಶಿಕ್ಷಣ ಸಂಸ್ಥೆಗಳಿಗೆ ನೀಡಲಾಗಿದೆ. ಇಲ್ಲಿ ಪ್ರೌಢಶಾಲೆ, ಪ್ರಥಮ ದರ್ಜೆ ಕಾಲೇಜು, ಅಂಬೇಡ್ಕರ್ ವಸತಿ ಶಾಲೆ ಎಲ್ಲವೂ ಇದ್ದು ಒಟ್ಟು ಜಾಗ ಶಿಕ್ಷಣದ ಉದ್ದೇಶಕ್ಕೆ ಬಳಕೆಯಾಗಿದೆ. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಶಿಕ್ಷಣ ಸಂಸ್ಥೆಗೆ ಮೀಸಲಿಟ್ಟ ಜಾಗವನ್ನು ಶಾದಿ ಮಹಲ್ ನಿರ್ಮಾಣಕ್ಕೆ ಬಳಸುತ್ತಿರುವುದು ಖಂಡನೀಯ. ಶಾಲೆಗೆ ದಾನವಾಗಿ ನೀಡಿದ ಸ್ಥಳ ಶಿಕ್ಷಣದ ಉದ್ದೇಶಕ್ಕೆ ಬಳಕೆಯಾಗಬೇಕು. ಇದಕ್ಕೆ ಸಂಪೂರ್ಣ ಭದ್ರತೆ ಮಾಡಿ ಯಾರೂ ಪ್ರವೇಶಿಸದಂತೆ ಮಾಡಬೇಕಿದೆ ಎಂದರು.
ಒಂದಿಷ್ಟು ಜಾಗವನ್ನು ಕೊಟ್ಟಿದ್ದಾರೆ. ಹಾಗೆ ಸರ್ಕಾರದಿಂದಲೂ ಭಾಳ ಹಿಂದೆ ಮಂಜೂರಾತಿ ಆಗಿದೆ. ಒಟ್ಟು 47.2 ಎಕರ್ಸ್ ಜಾಗ ಇಲ್ಲಿಯ ಶಿಕ್ಷಣ ಸಂಸ್ಥೆಗಳಿಗೆ ಇದೆ. ಜನಸಂಖ್ಯೆ ಇದು ಬೆಳೆದ ಹಾಗೆ ಇಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಆಗಿದೆ, ಸರ್ಕಾರಿ ಕಾಲೇಜು. ಅದಕ್ಕೆ ಜಾಗ ಇಲ್ಲಿ ಧಾರಾಳ ಜಾಗ ಇರೋದರಿಂದ ಅದನ್ನು 10 ಎಕರೆಯನ್ನು 2007ರಲ್ಲಿ ಸೀನಿಯರ್ ಕಾಲೇಜ್ ಅಥವಾ ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಲಿಕ್ಕೆ ಕೊಟ್ಟಿದೆ. ಅದಾದ ನಂತರ ಇಲ್ಲಿ ಒಂದು ವಸತಿ ಶಾಲೆ ಭಾಳ ಹಿಂದಿನಿಂದಲೇ ಇತ್ತು. ಹಾಗೆ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಏನು ವಸತಿ ಶಾಲೆ ಇದೆ, ಅದೊಂದು ವಸತಿ ಶಾಲೆ ಕೂಡ ಇವತ್ತು ಬಂದಿದೆ. ಅಲ್ಲಿ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ. ಅದಕ್ಕೆ 7 ಎಕರೆ ಕೊಟ್ಟಿದೆ. ಎಲ್ಲವೂ ಸರ್ಕಾರಿ ಆದೇಶದ ಪ್ರಕಾರ ಇರುವಂಥ ಜಾಗಗಳನ್ನು ಶಿಕ್ಷಣದ ಉದ್ದೇಶಕ್ಕಾಗಿ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಬೇರೆ ಯಾವುದಕ್ಕೂ ಕೊಡಲಿಕ್ಕೆ ಅವಕಾಶಗಳು ಇಲ್ಲ. ಅದು ಸ್ಪಷ್ಟ ಉಲ್ಲಂಘನೆ ಆಗ್ತದೆ. ಹಾಗಾಗಿ ಒಟ್ಟು ಈ ಕಾಲೇಜಿಗೆ ಕೊಟ್ಟಂಥ 10 ಎಕರೆ, ಅಂಬೇಡ್ಕರ್ ವಸತಿ ಶಾಲೆಗೆ ಕೊಟ್ಟಿರುವಂಥ 7 ಎಕರೆ, ಉಳಿಕೆ 13 ಇನ್ನೊಂದಿದೆ. ಒಟ್ಟು ಜಾಗದ ಬೌಂಡ್ರಿ ಇವತ್ತು ಗುರುತಾಗಬೇಕಾಗಿದೆ. ಒಂದು ಸಲ ಆಗಿದೆ, ಆದರೂ ಅದರ ಬಗ್ಗೆ ಒಂದಿಷ್ಟು ಕಾನೂನಿನ ಕ್ರಮ ಕೈಗೊಳ್ಳಲಿಕ್ಕೆ ಈಗಾಗಲೇ ಹೇಳಿದಂತೆ ಈ ಅಲ್ಪಸಂಖ್ಯಾತರ ಓಲೈಕೆ ನೀತಿಯಿಂದಾಗಿ ಅದು ಆಗಿಲ್ಲ. ಹಾಗಾಗಿ ಇವತ್ತು ನಮ್ಮೆಲ್ಲರ ಒತ್ತಾಯ ಇದೆ. ಏನು ಶಾಲೆಗೆ ಅಂಥೇಳಿ ಇಲ್ಲಿ ಜಾಗ ಗುರುತಿಸಲ್ಪಟ್ಟಿದೆ, ಅದರ ಯಥಾಸ್ಥಿತಿ ಇರಬೇಕು ಶಾಲೆ. ಮತ್ತು ಜಿಲ್ಲಾ ಪಂಚಾಯಿತಿಯವರು ಏನು ಅಂದಂತೆ ಅದಕ್ಕೆ ಸುತ್ತು ಒಂದು ಭದ್ರತೆಯನ್ನು ಮಾಡಿ ಇದರೊಳಗೆ ಯಾರೂ ಇನ್ನು ಮುಂದೆ ಪ್ರವೇಶ ಮಾಡಿದಾಗೆ ಮಾಡಬೇಕು. ಇಲ್ಲಿ ಖಬರಸ್ಥಾನ ಅವರ ಇಸ್ಲಾಮಿಕ್ ಲಾದಲ್ಲಿ ನಾನು ಮಾಹಿತಿ ಇದ್ದ ಹಾಗೆ ಇಲ್ಲಿ ಇದರ ಮಧ್ಯೆ ಅಡಿಕೆ ಗಿಡನೂ ಹಾಕಿಬಿಟ್ಟಿದ್ದಾರೆ. ಎಲ್ಲಿದೆ ಅವಕಾಶ? ನಾನಂತೂ ಎಲ್ಲೂ ನೋಡಲಿಲ್ಲ ಖಬರಸ್ಥಾನಗಳು. ಅಂದರೆ ಉಳುವಂಥ ಶವ ಉಳುವಂಥದ್ರಲ್ಲಿ ಇಲ್ಲಿ ಅಡಿಕೆ ತೋಟನೂ ಮಾಡಿದ್ದಾರೆ. ಏನು ಇದರ ಅರ್ಥ? ಇವರೇನು ಅವರ ಶವ ಹೂಳಲಿಕ್ಕೆ ಇಟ್ಟಿದ್ದಾರೋ ಅಡಿಕೆ ತೋಟ ಮಾಡೋಕ್ಕೆ ಇಟ್ಟಿದ್ದಾರೆ. ಪಕ್ಕದಲ್ಲಿ ಇದು ಎಂಥದ್ದು ಕಾವೇರಿ ಹೊಳೆದು ಅದು ಒಂದು ಇದೆ. ಅದರ ಜೊತೆಗೆ ಇಲ್ಲಿ ಎಂಥದ್ದು ಶಾದಿ ಮಾಲ್ ನಮ್ಮ ಸರ್ಕಾರ ಇರುವಾಗಲೇ ಆ ಯೋಜನೆಯನ್ನು ತಂದಿದ್ದು ಕೊಟ್ಟಿದ್ದೇವೆ, ಸಾಕಷ್ಟು ಕೊಟ್ಟಿದ್ದೇವೆ. ಅದರ ಬಗ್ಗೆ ಏನು ತಕರಾರಿಲ್ಲ. ಆದರೆ ಈ ಶವ ಹೆಣ ಉಳೋ ಜಾಗದಲ್ಲಿ ಶಾದಿ ಮಾಲ್ ಕಟ್ಟೋದು ಯಾವ ಇಸ್ಲಾಮಿಕ್ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರ ಇದರಲ್ಲೂ ಇರಲಿಕ್ಕಿಲ್ಲ ಅಂತ ಎಷ್ಟರ ಮಟ್ಟಿಗೆ ಅದು ಇದು ಸರಿ ಹೊಂದುತ್ತದೆ ಹೇಳುವಂಥದ್ದು ಕೂಡ ಒಂದು ಪ್ರಶ್ನೆ ಇದೆ. ಈಗಲೇ ಹೇಳಿದಂತೆ ಇದು ಮಳೆಗಾಲದಲ್ಲಿ ಏನಾದರೂ ಇಲ್ಲಿ ಬಂದು ನೋಡಿದರೆ ಒಂದು 15-20 ದಿವಸ ಇದು ಸಬ್ಮರ್ಜ್ ಇರ್ತದೆ. 15 ಅಡಿ ಅಲ್ಲಿ ಶಾಲಾ ಕಾಲೇಜ್ ಗ್ರೌಂಡದು ಆ ಮೇಲ್ಭಾಗದ ಕಾಣ್ತಾವಲ್ಲ ಅದರ ಒಳಗೇನು ನೀರು ಹೋಗುತ್ತೆ. ಮತ್ತೇನು ಈ ಶಾದಿ ಮಾಲ್ ಇದು ಮತ್ತೆ ಪರ್ಯಾಪ್ತಕ್ಕೆ ಹೌದು, ಒಂದು ಆಲ್ರೆಡಿ ನಮ್ಮ ಸರ್ಕಾರ ಇರುವಾಗಲೇ ಕಟ್ಟಿಕೊಟ್ಟು ಎಲ್ಲವೂ ಆಗಿದೆ. ಇಲ್ಲೇನು ಇವರಿಗೆ ಶಾದಿ ಮಾಲ್ ಇಲ್ಲವೇ ಇಲ್ಲ ಅಥವಾ ಆಲ್ಟರ್ನೇಟ್ ಜಾಗನೇ ಇಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಸರ್ಕಾರಿ ಜಮೀನನ್ನು ಕಬಳಿಸುವ ಹುನ್ನಾರ ಇದು ಇದೆ. ಇದಕ್ಕೆ BJP ಅವಕಾಶ ಕೊಡೋದಿಲ್ಲ. ಜಿಲ್ಲಾಡಳಿತ ತಕ್ಷಣ ಎಚ್ಚೆತ್ತು ಒಂದು ಸರ್ವೆ ಎಲ್ಲ ಕಾನೂನಾತ್ಮಕವಾಗಿ ಸಂಬಂಧಪಟ್ಟವರಿಗೆಲ್ಲ ಮಾಹಿತಿ ನೀಡಿ ಶಾಲೆ ಜಾಗವನ್ನು ಗುರುತಿಸಿ ಅದನ್ನು ಪ್ರೊಟೆಕ್ಷನ್ ಮಾಡೋ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲದೆ ಹೋದರೆ ಒಂದು ರೀತಿಯಲ್ಲಿ ಕಾನೂನು ಹೋರಾಟನೂ ಮಾಡಲಿಕ್ಕೆ BJP ಸಿದ್ಧ ಇದೆ. ಮತ್ತು ಜನರನ್ನು ಸಂಘಟಿಸಿಯೂ ಈ ಒಂದು ಅಕ್ಷಮ್ಯ ಅಕ್ರಮಗಳು ಏನಿದೆ ನಡೀತಾ ಇದೆ ನಿರಂತರ, ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ಮಾಜಿ ಸಚಿವ ಹಾಗೂ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ವಿದ್ಯಾರ್ಜನೆಗಾಗಿ ಶಾಲೆಗೆ ದಾನಿಗಳು ನೀಡಿದ ಜಾಗವನ್ನು ಶಾದಿ ಮಾಲ್ಗೆ ನೀಡಿರುವುದು ಜಿಲ್ಲೆಯಲ್ಲಿ ಇದು ಪ್ರಥಮ. ವಿದ್ಯಾಕೇಂದ್ರದಲ್ಲಿ ಎಲ್ಲ ಜಾತಿ ಜನಾಂಗದವರು ವಿದ್ಯಾಭ್ಯಾಸವನ್ನು ಮಾಡುವ ಸ್ಥಳವಾಗಲಿದ್ದು ಇದನ್ನು ಎಲ್ಲರೂ ಸೇರಿ ಉಳಿಸಬೇಕಾಗಿದೆ. ಮಾತ್ರವಲ್ಲದೆ ಇದು ಪ್ರವಾಹದಿಂದ ಮುಳುಗಡೆಯಾಗುವ ಪ್ರದೇಶವಾಗಿದ್ದು ಅಕ್ಷಮ್ಯ ಅಪರಾಧ. ಇದಕ್ಕೆ ಸಂಬಂಧಿಸಿದ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ವಿದ್ಯಾಸಂಸ್ಥೆಗೆ ಒತ್ತು ಕೊಡುವಂಥ ಕೆಲಸವನ್ನು ಭಾಳ ಪೂರ್ವಜರು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಹಲವಾರು ನಿದರ್ಶನಗಳಿವೆ. ಅದರಲ್ಲೂ ಕೂಡ ವಿದ್ಯಾಸಂಸ್ಥೆಗೆ ದಾನವಾಗಿ ಕೊಟ್ಟಂಥದ್ದು ಮತ್ತು ಸರ್ಕಾರದಿಂದ ಮಂಜೂರಾತಿಯಾದಂಥ ಜಾಗವನ್ನು ನನಗೆ ತಿಳಿದಾಗೆ
ಇದು ಪ್ರಥಮ ಬಾರಿಗೆ ಕೊಡಗು ಜಿಲ್ಲೆಯಲ್ಲಿ ಇದನ್ನು ಶಾದಿಮಾಲೆ ಕೊಟ್ಟಿದ್ದಾರಂತೆ. ಇದು ದುರಾದೃಷ್ಟಕರ ಅಂತ ಹೇಳಿ ಇಚ್ಛೆ ಪಡ್ತಾರೆ. ಅದ್ರ ಜೊತೆಗೆ ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಯಾರನ್ನು ಲೆಕ್ಕಿಸದೆ ಈ ಜಾಗದಲ್ಲಿ ಶಾದಿಮಾಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ. ಅದರ ಜೊತೆಗೆ ಈ ಜಾಗವನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸವನ್ನು ಎಲ್ಲರೂ ಸೇರಿ ಮಾಡಬೇಕಾಗ್ತದೆ. ವಿದ್ಯಾ ಕೇಂದ್ರ ಅಂತಂದರೆ ಅದು ಒಂದು ದೇಗುಲದ್ದಾಗೆ. ಆ ವಿದ್ಯೆ ಕಲೀಲಿಕ್ಕೆ ಎಲ್ಲ ಜನಾಂಗದವರು ಬರ್ತಾರೆ. ಅದರಲ್ಲಿ ಹಿಂದೂಗಳಿರ್ಬೋದು, ಮುಸ್ಲಿಮ್ ಇರ್ಬೋದು, ಪಾರ್ಸಿಗಳು ಎಲ್ಲರೂ ಕೂಡ ವಿದ್ಯಾ ಕೇಂದ್ರಕ್ಕೆ ಬರುವಂಥದ್ದು, ವಿದ್ಯೆ ಕಲಿಯುವಂಥದ್ದು ಕಲ್ತ್ಕೊಂಡು ಹೋಗ್ತಾರೆ. ಅಂಥ ಜಾಗವನ್ನು ಎಲ್ಲ ಜನಾಂಗದವರು ಸೇರಿಸಿ ಉಳಿಸುವಂಥ ವ್ಯವಸ್ಥೆ ಮಾಡಬೇಕು. ಆದರೆ ಇದನ್ನು ಕಬಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಳೆ ಬಂದಾಗ 11 ಅಡಿ ನೀರು ನಿಲ್ತದೆ ಅಂತ ಹೇಳ್ತಾರೆ. ಮುಳುಗಡೆ ಆಗುವಂಥ ಪ್ರದೇಶದಲ್ಲಿ ಯಾಕೆ ಕೊಡ್ತಾರೆ? ಕೊಡಬಾರ್ದು, ಯಾವುದೇ ಕಾರಣ ಕೊಡಬಾರ್ದು. ಇನ್ನು ಪರಿಹಾರ, ಗಂಜಿ ಕೇಂದ್ರ ಹೇಳುವಂಥ ವ್ಯವಸ್ಥೆನ ಮಾಡುವಂಥದ್ದು ಆಗಬಾರ್ದು. ಮುಳುಗಡೆ ಆಗುತ್ತೆ ಅಂತ ಗೊತ್ತಿದ್ದರೂ ಕೂಡ ಈ ಜಾಗವನ್ನು ಕೊಟ್ಟಿದ್ದು ಅಕ್ಷಮ್ಯ ಅಪರಾಧ. ಈ ಸಂಬಂಧಪಟ್ಟಂಥ ಯಾರು ತಹಶೀಲ್ದಾರರಿದ್ದಾರೆ, ಯಾರು ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ, ಅವರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಒತ್ತಾಯ ಕೂಡ ಆಗ್ತೇನೆ. ಆದರೆ 2013ನಲ್ಲಿ ಈ ಜಾಗದಲ್ಲಿ ಸುಮಾರು 7-8 ಜನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಕುಲ್ಲಪಡಿಸಬೇಕು ಅಂತೇಳಿ ಆಗಿನ DC ಆದೇಶ ಕೊಟ್ಟ ಕಾಪಿ ಕೂಡ ನಮ್ಮ ಹತ್ರ ಇದೆ. ಆಗಿದ್ದು ಕೂಡ ಅದನ್ನು ಓವರ್ಲುಕ್ ಮಾಡಿ ಕೊಟ್ಟಿದ್ದಕ್ಕೆ ಅಂಥ ತಹಶೀಲ್ದಾರರಾಗಲಿ ಯಾರು ರೆವಿನ್ಯೂ ಇನ್ಸ್ಪೆಕ್ಟರ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಒತ್ತಾಯ ಆಗ್ತೇನೆ. ಅದರ ಜೊತೆಗೆ ಸರ್ವೇನು ಕೂಡ ಮಾಡಬೇಕು ಅಂತ ವಿನಂತಿ ಮಾಡ್ಕೊಂಡಿದ್ದಾರೆ. ಶಾಲೆಯ ಮುಖ್ಯೋಪಾಧ್ಯಾಯರು ಇರ್ಬೋದು, ಪ್ರಿನ್ಸಿಪಾಲ್ರು ಇರ್ಬೋದು, ಇದನ್ನು ಸರ್ವೆ ಮಾಡಿ ಇದನ್ನು ನಮಗೆ ಒದಗಿಸ್ಕೊಡಿ ಅಂತ ಹೇಳೋ ಪತ್ರವನ್ನು ಕೂಡ ಬರೆದಿದ್ದಾರೆ. ಆದರೆ ಆ ಪತ್ರಕ್ಕೆ ಯಾವುದೇ ಸೊಪ್ಪು ಹಾಕುವಂಥ ಕೆಲಸವನ್ನು ಮಾಡಲಿಲ್ಲ. ಅದ್ರ ಜೊತೆಗೆ ಯಾರೋ ಹೇಳ್ತಾಯಿದ್ರು ಸರ್ವೇನು ಕೂಡ ಕದ್ದು ಮುಚ್ಚಿ ಸರ್ವೆ 3 ದಿವಸ ಮುಂಚೆ ಮಾಡಿದ್ದಾರೆ ಅಂತ. ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರಿಗೆ ಮಾಹಿತಿ ಕೊಡಬೇಕಾಗ್ತದೆ. ಇಂಥ ದಿವಸ ನಾವು ಸರ್ವೆಗೆ ಬರ್ತೇವೆ, ನೀವು ಖುದ್ದಾಗಿ ಹಾಜರಿರಬೇಕು ಹೇಳಬೇಕಾಗ್ತದೆ. ಮತ್ತು ಆ ಸರ್ವೆ ಆದ ನಂತರ ಅಲ್ಲಿ ಹಾಜರಿದ್ದು ಯಾರು ಕಂಪ್ಲೇಂಟ್ ಮಾಡಿರ್ತಾರೆ ಆ ಸ್ಕೂಲ್ ಅವರಿಂದ ಸೈನನ್ನು ಮಾಹಿತಿಯನ್ನು ತಗೊಂಡಿದ್ದಾರೆ, ಸರ್ವೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಹೇಳಿಕೆಯನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕದ್ದು ಮುಚ್ಚಿ ಆಡುವಂಥದ್ದು ಕಾಣ್ತದೆ. ಇದನ್ನು ತೀವ್ರವಾಗಿ ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, ಶಿಕ್ಷಣ ಸಂಸ್ಥೆಗೆ ಮೀಸಲಾದ ಜಾಗದಲ್ಲಿ 100 ಮರಗಳನ್ನು ನಾಶ ಮಾಡಿದ್ದಾರೆ. ಮರಗಳ ಲೂಟಿಯಾಗಿವೆ. ವಿವಿಧ ಕುಟುಂಬಸ್ಥರು ಉದಾರವಾಗಿ ನಾಡಿನ ಸಮಸ್ತ ಜನತೆಯ ವಿದ್ಯಾಭ್ಯಾಸಕ್ಕಾಗಿ ಶ್ರೇಯೋಭಿವೃದ್ಧಿಗಾಗಿ ದಾನವಾಗಿ ನೀಡಿದ ಸ್ಥಳದ ಅತಿಕ್ರಮಣವಾಗುತ್ತಿದೆ ಎಂದು ಕಿಡಿಕಾರಿದರು. ಈ ನಾಪೋಕ್ಲು ನಾಡಿನಲ್ಲಿ ಸಾಕಷ್ಟು ವರ್ಷಗಳ ಹಿಂದೆ ಇಲ್ಲಿಯ ಒಂದು ವಿದ್ಯೆಗೆ ಒಂದು ಬೆಂಬಲವಾಗಿ ಅನೇಕ ಕೊಡವ ಕುಟುಂಬಗಳು ಮತ್ತು ಬ್ರಾಹ್ಮಣ ಕುಟುಂಬ ಸೇರಿ ಅನೇಕ ಕುಟುಂಬಗಳು ಇಲ್ಲಿ ಒಂದಷ್ಟು ಜಾಗವನ್ನು ನಾಪೋಕ್ಲು ಶಾಲೆಗೆ ದಾನವಾಗಿ ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಸರ್ಕಾರದಿಂದಲೂ ಇದಕ್ಕೆ ಮತ್ತಷ್ಟು ಜಾಗವನ್ನು ಗ್ರ್ಯಾಂಟ್ ಮಾಡುವಂಥ ವಿಷಯ ಆಗಿದೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಇದ್ರ ಮಧ್ಯದಲ್ಲಿ ಈಗ ನಾವು ಮೊನ್ನೆ ಈಗ ಒಂದು ಕೆಲವು ಸಮಯಗಳಿಂದ ಈ ಕಾಲೇಜಿನ ಪ್ರಾಂಶುಪಾಲ ಇರ್ಬೋದು, ಆ ಜಿಲ್ಲಾ ಶಾಲೆಯ ಅಭಿವೃದ್ಧಿ ಸಮಿತಿ ಏನಿದೆ, ಇವರು ಒಂದಷ್ಟು ಸಭೆ ಮಾಡಿ ಇಲ್ಲಿ ಕೆಲವು ಜಾಗಗಳು ಅತಿಕ್ರಮಣ ಆಗ್ತಾಯಿದೆ, ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೂ ಸಂಬಂಧಪಟ್ಟ ಎಲ್ಲ ಇಲಾಖೆಗೆ ಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆಗೂ ಕೊಟ್ಟಿದ್ದಾರೆ, PDO ಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ಒಂದಷ್ಟು ಮನವಿಯನ್ನು ಕೊಟ್ಟು ಇಲ್ಲಿ ಏನಾದರೂ ಅತಿಕ್ರಮಣ ಆಗಿದ್ದನ್ನ ನಮಗೆ ಸರ್ವೆ ಮಾಡಿ ಗುರ್ತು ಮಾಡಿಕೊಡಿ, ಗಡಿ ಗುರ್ತು ಮಾಡಿಕೊಡಿ, ಹದ್ದುಬಸ್ತು ಗುರ್ತು ಮಾಡಿಕೊಡಿ ಅಂತೇಳಿ ಮನವಿಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಹಿಂದೆ ಜಿಲ್ಲಾಧಿಕಾರಿಗಳು ತಹಶೀಲ್ದಾರಿಗೆ ಇದನ್ನು ಕೊಟ್ಟಿರುವಂಥದ್ದು ಇದೆ. ಆ ಜಾಗವನ್ನು ತುರ್ತಾಗಿ ಏನು ಪರಿಸ್ಥಿತಿ ಇದೆ ಅಂತೇಳಿ ಸರ್ವೆ ಮಾಡಿ ಅದನ್ನು ಗುರ್ತು ಮಾಡಿಕೊಡಿ ಅಂತೇಳಿ ಜಿಲ್ಲಾಧಿಕಾರಿಗಳು ಬರೆದಿದ್ದಾರೆ. ಇಷ್ಟು ಜಾಗದಲ್ಲಿ ಒಂದೇ ಒಂದು ಮರ ಇಲ್ಲ, ಇಲ್ಲಿ ಸಾಕಷ್ಟು ಮರಗಳು ಇತ್ತು ಅಂತ ಹೇಳ್ತಾರೆ. ಈ ಮರಗಳು ಸಹ ಎಲ್ಲಿ ಹೋಯಿತು? ಇದ್ರ ಬಗ್ಗೆ ಅರಣ್ಯ ಇಲಾಖೆಯ ಇದೇನು ಕ್ರಮ ಏನು? ಇದೇನು ಅವರಿಗೇನು ಅನ್ವಯ ಆಗೋದಿಲ್ಲ ಕಾನೂನು ಕೇಳಲಿಕ್ಕೂ ಇಷ್ಟಪಡ್ತೇವೆ. ಯಾಕೆಂದರೆ ಅವರೀಗ ಶಾದಿಮಾಲ್ ಕಟ್ಟೋ ದೃಷ್ಟಿಯಿಂದ ಸಾಕಷ್ಟು 100 ಮರಗಳನ್ನ ತೆಗೆದಿರುವಂಥ ಕುರುಹು ಕಾಣ್ತಾ ಇದೆ. ನಾವು ಈ ಭಾಗದಲ್ಲಿ ನೋಡಿದರೆ ಎಷ್ಟು ದೊಡ್ಡ ದೊಡ್ಡ ಮರಗಳಿದೆ, ಆದರೆ ಇಲ್ಲಿ ಬೆಳೆದ ಮರಗಳು ಏನಾಯಿತು? ಹಿಂದೆ ಎಲ್ಲರೂ ನೋಡ್ತಿದ್ದಾಗೆ ಇಲ್ಲಿ ಮರಗಳಿತ್ತು. ಆ ಮರದ ಖಾಲಿಯಾಗಿರೋ ಬಗ್ಗೆನೂ ಅರಣ್ಯ ಇಲಾಖೆ ಏನು ಕ್ರಮ ಕೈಗೊಂಡಿದೆ ಅಂತೇಳಿ ಕೇಳಲಿಕ್ಕೂ ಇಷ್ಟಪಡ್ತೇವೆ. ಇಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟತೆ ಇದೆ. ಆದರೂ ಸಹ ಅದನ್ನ ಸರ್ವೆ ಮಾಡಲಿಕ್ಕೆ ಯಾಕೆ ಹಿಂದೇಟು ಹಾಕ್ತಿದ್ದಾರೆ? ಅಥವಾ ಅದು ಸರಿಯಾಗಿ ಇರೋದಕ್ಕಿಂತ ಮೊದಲು, ಸರ್ವೆ ಮಾಡೋದಕ್ಕಿಂತ ಮೊದಲು, ಗಡಿ ಗುರುತಿಸೋದಕ್ಕಿಂತ ಮೊದಲು ಶಾದಿಮಾಲ್ ಕಟ್ಟಲಿಕ್ಕೆ ಅನುದಾನ ಬಿಡುಗಡೆ ಮಾಡುವಂಥ ತುರ್ತು ಪರಿಸ್ಥಿತಿ ಏನು? ನಾವು ಯಾವುದಕ್ಕೂ ವಿರೋಧ ಅಲ್ಲ, ಅವ್ರ ಜಾಗ ಆದರೆ ಮಾಡ್ಕೊಳ್ಳಿ. ನಾವು ಕೇಳುವಂಥದ್ದು ಇಷ್ಟೇ, ಏನು ಇಲ್ಲಿಗೆ ದಾನ ಕೊಟ್ಟಿದ್ದಾರೆ ಆ ಜಾಗ ಇರ್ಬೋದು, ಸರ್ಕಾರದಿಂದ ಗ್ರ್ಯಾಂಟ್ ಆದಂಥ ಶಾಲೆಗೆ ಆದಂಥ ಜಾಗ ಇರ್ಬೋದು, ಅದನ್ನು ಯಥಾಸ್ಥಿತಿ ಹಾಗೇನೆ ಉಳಿಸಿ. ಬಿಜೆಪಿ ಮುಖಂಡ ಎಕೆ ಮನುಮುತ್ತಪ್ಪ ಮಾತನಾಡಿ, ಶಾಲಾ ಜಾಗದಲ್ಲಿ ಮಸೀದಿಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಅಧಿಕೃತ ಜಾಗ ನೀಡಿತ್ತು, ಸ್ಮಶಾನಕ್ಕಾಗಿ ಅಧಿಕೃತ ಜಾಗ ನೀಡಿತ್ತು. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಮುಂದಾಗಿರುವ
ಹಿಂದಿನ ಕಾಂಗ್ರೆಸ್ ಸರ್ಕಾರ ಶಾಲಾ ಮೇಲುಸ್ತುವಾರಿ ಸಮಿತಿಯ ಗಮನಕ್ಕೆ ತಾರದೆ 62 ಸೆಂಟ್ ಜಾಗವನ್ನು ವಕ್ಫ್ ಬೋರ್ಡಿಗೆ ನೀಡಿದೆ. ಶಾದಿ ಮಹಲ್ ನಿರ್ಮಾಣ ಮಾಡುವುದಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಅಲ್ಪಸಂಖ್ಯಾತರನ್ನು ಓಲೈಸುವುದಕ್ಕಾಗಿ ಶಾಲಾ ಜಾಗದ ದುರ್ಬಳಕೆ ಆಗುತ್ತಿರುವುದು ಖಂಡನೀಯ. ಚೆರಿಯ ಪರಂಬುವಿನಲ್ಲಿ ಮಳೆಗಾಲದಲ್ಲಿ ನೀರು ಬರುತ್ತದೆ. ನದಿಯ ಸಮೀಪ 500 ಮೀಟರ್ ದೂರದವರೆಗೆ ಯಾವುದೇ ಕಟ್ಟಡ ನಿರ್ಮಿಸುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸಹ ತೀರ್ಪು ನೀಡಿದೆ. ಎಲ್ಲ ಆದೇಶಗಳನ್ನು ಉಲ್ಲಂಘಿಸಿ ಶಾದಿ ಮಹಲ್ ನಿರ್ಮಾಣಕ್ಕೆ ಮುಂದಾಗಿರುವುದು ಖಂಡನೀಯ ಎಂದರು. ಇತಿಹಾಸವೇ ಹೀಗೆ ಇದೆ. ಬಹುಶಃ ಇವಾಗಂದಲ್ಲ, ಮತ್ತು ಒಂದು 30-35 ವರ್ಷಗಳ ಹಿಂದೆ ಈ ಒಂದು ಶಾಲಾ ಜಾಗದಲ್ಲಿ ಮಸೀದಿಗೆ ಜಾಗವನ್ನು ಅವರು ಅಧಿಕೃತವಾಗಿ ಕೊಟ್ಟಿದ್ದರು. ಅದರ ಮೇಲೆ ಇದು ಸ್ಮಶಾನಕ್ಕೆ ನಾವೇನು ನಿಂತಿದ್ದ ಜಾಗ ಇದೆಯಲ್ಲ, ಅದು ಸ್ಮಶಾನಕ್ಕೆ ಅಧಿಕೃತವಾಗಿ ಹಿಂದಿನ ಕಾಂಗ್ರೆಸ್ ಸರ್ಕಾರ 2 ಎಕರೆ 70 ಸೆಂಟನ್ನು ನೀಡಿದ್ದಾರೆ. ಬಹುಶಃ ಇದರಲ್ಲೇ ನಮಗೆ ಅರ್ಥ ಆಗ್ತದೆ, ಒಂದು ಶಿಕ್ಷಣ ಸಂಸ್ಥೆಗೆ ಕೊಟ್ಟಂಥ ದಾನಿಗಳ ಜಾಗ ಇರ್ಬೋದು, ಸರ್ಕಾರದ ಜಾಗ ಇರ್ಬೋದು, ಇದನ್ನು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಅಂತೇಳಿ ಕೊಡುವಂಥದ್ದು ಇದು ಖಂಡನೀಯ. ಜೊತೆಗೇ ಇವತ್ತು ಕಬರಿಸ್ತಾನ್ ಅಂತ ಹೇಳ್ತಾರೆ, ಇವತ್ತು ಅದಕ್ಕೂ ಸಮೇತ 2017ರಲ್ಲಿ ಇದು ವಕ್ಫ್ ಬೋರ್ಡಿಗೆ 62 ಸೆಂಟು ಜಾಗ ರಿಜಿಸ್ಟರ್ ಆಗಿದೆ. ಭಾಳ ಆಶ್ಚರ್ಯ ಆಗ್ತದೆ. ಯಾರ ಮ್ಯಾನೇಜ್ಮೆಂಟ್ನ ಮಾಹಿತಿಗೂ ಬಾರದೆ, ಯಾರಿಗೂ ಮಾಹಿತಿ ಬಾರದೆ 62 ಸೆಂಟ್ ಜಾಗವನ್ನು ವಕ್ಫ್ ಬೋರ್ಡಿಗೆ ಕೊಟ್ಟು ಅಲ್ಲಿ ಕಬರ್ಸ್ತಾನ್ ಅಂತ ಹೇಳಿ ಅದರ ಮೇಲೆ ಇಲ್ಲಿ ಶಾದಿ ಮಾಲನ್ನು ನಿರ್ಮಾಣ ಮಾಡ್ತಿದ್ದಾರೆ. ನಾವು ಶಾದಿ ಮಾಲಿಗೆ ವಿರೋಧ ಅಲ್ಲ, ಅಧ್ಯಕ್ಷರು ಹೇಳಿದಾಗೆ ಶಾದಿ ಮಾಲ್ಗಳಿಗೆ ವಿರೋಧ ಅಲ್ಲ. ನಾವು ನಮ್ಮ ಸರ್ಕಾರ ಇದ್ದಾಗ ಇಲ್ಲೇ ಶಾದಿ ಮಾಲ್ ನಾವೇ ಯಡಿಯೂರಪ್ಪನವರ ಕಾಲದಲ್ಲಿ ಇಲ್ಲೇ ಶಾದಿ ಮಾಲ್ ಪಕ್ಕದಲ್ಲಿ ಆಗಿದೆ. ಅದಕ್ಕೆ ನಮ್ಮದು ವಿರೋಧ ಇಲ್ಲ, ಎಲ್ಲರಿಗೂ ಸಿಗಬೇಕು. ಆದರೆ ಒಂದು ಸಮುದಾಯಕ್ಕೆ ಶಿಕ್ಷಣ ಸಂಸ್ಥೆಯ ಶಾಲೆಗಳನ್ನು ಕೊಡೋದು ಅಂತ ಹೇಳಿದರೆ, ಈಗ ನಮ್ಮದು ಬೇಕಾದಷ್ಟು ಸಮುದಾಯಗಳಿದೆ. ಕೊಡೋ ಸಮುದಾಯ ಇದೆ, ಗೌಡ ಸಮುದಾಯ ಇದೆ, ಐರಿ ಸಮಾಜ ಇದೆ, ಬಿಲ್ಲವ ಸಮಾಜ ಇದೆ. ಎಲ್ಲ ಸಮಾಜಗಳಿಗೆ ಇದರ ಮೊಗೆರ ಸಮಾಜ ಇದೆ. ಎಲ್ಲ ಸಮಾಜಗಳಿಗೆ ಇಲ್ಲಿ ಅವರವರ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಕೊಡ್ಬೋದಲ್ಲ. ಇದು ಅಕ್ಷಮ್ಯ ಅಪರಾಧ. ಇಲ್ಲಿ ಮತ್ತೊಂದು ಏನಾಗಿದೆ ಅಂತಂದರೆ, ಶಾದಿ ಮಾಲ್ ನಿರ್ಮಾಣ ಮಾಡೋದು ಅದು ಅವರ ಇಸ್ಲಾಂ ಧರ್ಮದಲ್ಲಿ ಏನು ಹೇಳ್ತದೆ ಅಂತ ಗೊತ್ತಿಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಕಾರಣಕ್ಕೆ ಅದು ಸ್ಮಶಾನದ ಮೇಲೆ ಇದನ್ನು ಕಟ್ಟುವಂಥದ್ದು ಸಾಧ್ಯನೇ ಇಲ್ಲ. ಜೊತೆಗೇ ಇಲ್ಲಿ ನೀವೆಲ್ಲ ನೋಡಿರ್ಬೋದು, ಈ ಜಾಗದಲ್ಲಿ ನಾವು ನಿಂತ ಜಾಗದಲ್ಲಿ ಏನು ಈ ಒಂದು ಕಟ್ತಾ ಇದ್ದಾರೆ, ನಮ್ಮ ಮಳೆಗಾಲ ಸಮಯದಲ್ಲಿ ಇದರ ಮೇಲೆ ನಾವು ನಿಂತ ಜಾಗದ ಮೇಲೆ 15 ಅಡಿ ನೀರು ಮೇಲೆ ಬರ್ತದೆ. ಯಾವ ರೀತಿಯಲ್ಲಿ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಡ್ತು ಅಂತ ನಮಗೆ ಆಶ್ಚರ್ಯ ಆಗ್ತದೆ. ಅದರ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪೇ ಇದೆ. ನದಿ ಏನು ಹರಿತದೆ, ಈ ನದಿಯ ಪಕ್ಕದಲ್ಲಿ 500 ಮೀಟ್ರ್ ದೂರದವರೆಗೆ ಯಾವುದೇ ಇದನ್ನು ಕಟ್ಟುವಾಗಿಲ್ಲ, ಯಾವುದೇ ಕಟ್ಟಡಗಳನ್ನು ಕಟ್ಟುವಾಗಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅದನ್ನೆಲ್ಲ ಮೀರಿ ಈ ರೀತಿ ಮಾಡೋದು ಅಂತಂದರೆ ಇವರ ಮನಸ್ಥಿತಿ, ಈ ಕಾಂಗ್ರೆಸ್ನವರ ಮನಸ್ಥಿತಿ ಯಾವ ಮನಸ್ಥಿತಿ ಇದೆ ಅಂತ ಹೇಳೋದನ್ನು ನಮಗೆ ಅರ್ಥ ಆಗ್ತದೆ. ಇದನ್ನು ನಮ್ಮ ನಾಡಿನ ಜನತೆ ತಿಳ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ತಳೂರು ಕಿಶೋರ್ ಕುಮಾರ್ ಕಾಮಗಾರಿಯ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ಖಂಡಿಸಿದರು. ಇದಕ್ಕೂ ಮೊದಲು ಕಾಲೇಜಿಗೆ ಭೇಟಿ ನೀಡಿ ಪ್ರಾಂಶುಪಾಲೆ ವಿಶಾಲ್ ಕುಶಾಲಪ್ಪ ಅವರಿಂದ ನಿರ್ಮಾಣ ಹಂತದಲ್ಲಿರುವ ಶಾದಿ ಮಹಲ್ ಕಟ್ಟಡದ ಕಾಮಗಾರಿಗೆ ಸಂಬಂಧಿಸಿದ ಮಾಹಿತಿಯನ್ನು ಪಡೆದುಕೊಳ್ಳಲಾಯಿತು. ಅಕ್ಕ MLA and inform ಮಾಡಿ ಫಸ್ಟ್. ಅಲ್ಲಿಂದ ಲೆಟರ್ ಹಸ್ ಬೀನ್ ಗಿವನ್ ಟು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಅಲ್ಲಿಂದ ನಾನು ಡಿ ಇಮಿಡಿಯೇಟ್ ಗೊತ್ತಾದ ತಕ್ಷಣ ಮಾಡಿ 5 ಬರೋ ಗೇಟ್ ಮಾಡಿ ಸೊ ಸರ್ವೆ ಕಟ್ಟಿದ್ರು ಸರ್. ಸರ್ವೆ ಮಾಡಿದ್ದಾರೆ. ಸರ್ವೆ ನೀವು ಮಾಡಿದ್ದಾರೆ? ಸರ್ವೆ ಮಾಡಿ ನೀವು ಕೆಲಸ ಮಾಡಿ ಸರ್ವೆ ನಿನ್ನೆ ಆಯ್ತಲ್ಲ? ನಿನ್ನೆ ಆಯಿತು, 22 ಆಯಿತು. ಅದನ್ನು ಸರ್ವೆ ಅಲ್ಲಿ ಕಾಪಿ ಇಲ್ಲ. ಒತ್ತುವರಿ ಮಾನವ 2013 ಇದನ್ನು ಗುಣಪಡಿಸಲು ಆದೇಶ ಮಾಡಿಲ್ಲ.
ಇರಿಸಿ ಅಲ್ಲಿ ತಹಶೀಲ್ದಾರ್ ಕಳಿದ್ರು. ಸೊ ಅದಕ್ಕೆ ಇದು ಆದ ತಕ್ಷಣ ಸೊ ಈಗ 1990 ಇದು ಬರೀ ರೆಕಾರ್ಡ್ಸ್ ನೋಡೋದಪ್ಪ ವಾರಂಟ್ ಕೊಡ್ತದ್ದು ಮಾಡೋದು ಎಲ್ಲ ಉಂಟಲ್ಲ ಸರ್. ಸೊ ಅಲ್ಲಿ ತುಂಬ ಒರೇ ಸರ್ವೆ ಈ ಕಡೆ ಒಂದು ಆಯ್ಕೆ ಹಂಚಿ ನಮಗೂ ಏನು ಕನ್ಫ್ಯೂಷನ್ ಇಲ್ಲ. ಈ ಉಳ್ಳ ಜಾಗಕ್ಕೆ ದಾರು ತೊಟ್ಟಿದ್ಲೆ ಒಂದು ಆಯ್ಕೆ ಗವರ್ಮೆಂಟ್ ಟ್ರಾನ್ಸ್ಫರ್ ಮಾಡಿದ್ಲೆ ಹಂಚಿ ನಗರ ಗೊತ್ತಿಪ್ಪಂತ ನಗರ ಜಾಗ ಇನ್ನೇ ಉಂಟು. ಇದು ಫಸ್ಟ್ ಟೈಮ್ ಆಯ್ತು. ಸೊ ಮಿನ್ನೆ ಇದು ಚಂದ ಚಂದ ಕೊಡ್ತದ್ದು ಒತ್ತುವರಿ ಎಲ್ಲ ಆಯ್ತು ಅನ್ಕೊಂಡು ಕನ್ಫ್ಯೂಷನ್ ಉಂಟು. ಅದುವರೆಗೆ ನಂಗೆ ಇದು ಗೊತ್ತಾದ ತಕ್ಷಣ DC-ಗೆ ಸಭೆ ಕಟ್ಟಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೊಡ್ತವೆ. ಅಲ್ಲಿ ನಮ್ಮದು ಉತ್ತರ ಇಲ್ಲ. ಸೊ 3 ಕುಡಿ ಲೆಟರ್ ಕೊಟ್ಟು ಇನ್ಫಾರ್ಮ್ ಮಾಡಬೇಕಲ್ಲ, ಅವ್ರು ಹಾಜರಿರ್ಬೇಕಲ್ಲ, ಇವ್ರ ಕೈಯಿಂದ ರೆಪ್ರೆಸೆಂಟೇಷನ್ ಯಾರಾದ್ರೂ ಇರ್ಬೇಕಲ್ಲ. ಅದೆಲ್ಲ ಸರ್ವೆ ಮಾಡಬೇಕು. ಇವ್ರ ಕೈಯಿಂದ ನಾವು ಸರ್ವೆ ಮಾಡೋದು ಖುದ್ದಾಗಿ ನಾನು ಹಾಜರಿದ್ದೆ ಹೇಳಿ ಸೈನ್ ತರಬೇಕು. ಅದು ಯಾವುದು ಅಲ್ಲ, ಚೆಕ್ ಬಂದಿಯವರಿಗೆ ಅದು ಜಾಗ ಚೆಕ್ ಬಂದಿಯವರಿಗೂ ಸಹ ನೋಟಿಸ್ ಆಗಬೇಕು. ಬಟ್ ಮಾಡೋದು ಗೊತ್ತಾಗಿಲ್ಲ. ಈ ಸಂದರ್ಭ ಮಡಿಕೇರಿ ನಗರಸಭಾ ಸದಸ್ಯ ಉಮೇಶ್ ಸುಬ್ರಹ್ಮಣಿ, ಮಾಜಿ ಅಧ್ಯಕ್ಷೆ ಅನಿತಾ ದೇವಯ್ಯ, ಸ್ಥಳದಾನಿಗಳಾದ ಕಿಕ್ಕಂಡ ರಾಜಮೇದಪ್ಪ, ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಉದಯಶಂಕರ್, ಎನ್ಎಸ್ ಉದಯಶಂಕರ್, ಸಮಿತಿಯ ಮಾಜಿ ಉಪಾಧ್ಯಕ್ಷ ಕರವಂಡ ಲವನಾಣಯ್ಯ, ತಾಲೂಕು ಬಿಜೆಪಿ ಉಪಾಧ್ಯಕ್ಷ ಪಾಡಿಯಮ್ಮಂಡ ಮನು ಮಹೇಶ್, ಕಾರ್ಯದರ್ಶಿ ಪುಕ್ಕಳಡ್ರ ಧನುಜ್, ಬೇತು ಬಿಜೆಪಿ ಬೂತ್ ಅಧ್ಯಕ್ಷ ಚೋಕಿರ ಅಜಿತ್, ಮುಕ್ಕಾಟಿರ ವಿನಯ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿರಾಜಪೇಟೆ ಮಲಬಾರ್ ರಸ್ತೆಯ ಆರ್ಜಿ ಮುಖ್ಯ ರಸ್ತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅನೇಕ ಮೀನು ಮಳಿಗೆಗಳು, ಕೋಳಿ ಮಾಂಸದ ಅಂಗಡಿಗಳು, ಹೋಟೆಲ್ಗಳು, ಇನ್ನಿತರ ವ್ಯಾಪಾರ ಮಳಿಗೆಗಳು ತಲೆ ಎತ್ತಿದ್ದು ತ್ಯಾಜ್ಯವೊಂದ ಮುಖ್ಯ ರಸ್ತೆಯ ಚರಂಡಿಗೆ ಬಿಡಲಾಗ್ತಾ ಇದೆ. ಇದರಿಂದ ಅಲ್ಲಿನ ಮುಖ್ಯ ರಸ್ತೆಯ ಚರಂಡಿಯಲ್ಲಿ ಕಸ ಮಿಶ್ರಿತ ಕೊಳಚೆ ನೀರು ಸಂಗ್ರಹಗೊಂಡಿದೆ. ಸಾಂಕ್ರಾಮಿಕ ರೋಗಗಳು ಹರಡುವ ಲಕ್ಷಣಗಳು ಕಾಣ್ತಾ ಇವೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಅಲ್ಲದೆ ಇದೇ ನೀರು ಕಾವೇರಿ ನದಿಯ ನೀರಿಗೆ ಮಿಶ್ರಣವಾಗುವುದನ್ನು ತಡೆಯಬೇಕಿದೆ. ಸ್ಕೂಲ್ ಬಸ್ಸೊಂದ ಒಂಟಿ ಸಲಗವೊಂದು ಅಟ್ಟಾಡಿಸಿಕೊಂಡು ಬಂದ ಘಟನೆ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಸಮೀಪದ ಬಾಲ್ದಾರೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಬಸ್ನಲ್ಲಿದ್ದ ವಿದ್ಯಾರ್ಥಿಗಳು ಚೀರಾಡಿ ಭಯಭೀತರಾಗಿದ್ದಾರೆ. ಬಾಲ್ದಾರೆ ಗ್ರಾಮ ಪಂಚಾಯಿತಿಗೆ ಒಳಪಡುವ ಬಾಡಗ, ಬಾಣಂಗಾಲ ಹಾಗೂ ಮಠ ಭಾಗದಲ್ಲಿನ ಬಿಜೆಎಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಶಾಲಾ ಬಸ್ನಲ್ಲಿ ಕರೆದುಕೊಂಡು ಬರ್ತಾ ಇದ್ದ ಸಂದರ್ಭ ಈ ಘಟನೆ ನಡೆದಿದ್ದು, ಒಂಟಿ ಸಲಗ ಶಾಲಾ ವಾಹನವೊಂದ ಹಿಂಬಾಲಿಸಿ ಅಟ್ಟಿಸಿಕೊಂಡು ಬಂದ ದೃಶ್ಯವೊಂದ ಶಾಲಾ ಬಸ್ನಲ್ಲಿದ್ದ ಚಾಲಕ ಸುನಿಲ್ ಅವರ ಪುತ್ರಿ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾಳೆ. ಬಾಣಂಗಾಲ ಮಠ ನಡುವೆ ಇರುವ ಇವಾಲ್ವ್ ಬ್ಯಾಕ್ ಸಂಸ್ಥೆಗೆ ಸೇರಿದ ಕಾಫಿ ತೋಟದಿಂದ ಏಕಾಏಕಿ ರಸ್ತೆಗಿಳಿದ ಕಾಡಾನೆ ಶಾಲಾ ವಾಹನವೊಂದ ಅಟ್ಟಿಸಿಕೊಂಡು ಬಂದಿದೆ. ಘಟನೆ ನಡೆದ ಅಲ್ಪ ದೂರದಲ್ಲೇ ಸುಮಾರು 10 ಮಂದಿ ವಿದ್ಯಾರ್ಥಿಗಳು ಶಾಲಾ ವಾಹನಕ್ಕಾಗಿ ಕಾದು ಕುಳಿತಿದ್ರು ಎನ್ನಲಾಗಿದ್ದು, ಅಪಾಯದಿಂದ ಪಾರಾಗಿದ್ದಾರೆ. ಮಾಹಿತಿ ತಿಳಿದು ಆತಂಕಗೊಂಡಿರುವ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಸ್ಥಳೀಯ ನಿವಾಸಿಗಳು ಕೂಡಲೇ ಘಟನೆ ಕುರಿತು ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಅಲಿ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಲ್ಲದೆ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಅವರು ದಾಂಧಲೆ ನಡೆಸಿರುವ ಕಾಡಾನೆಯಿಂದ ಕಾಡಿಗೆ ಅಟ್ಟಿಸುವಂತೆ ಒತ್ತಾಯಿಸಿದ್ದಾರೆ. 3 ವರ್ಷಗಳ ಬಳಿಕ ಸೋಮವಾರಪೇಟೆ ತಾಲೂಕಿನ 44 ಮಂದಿಗೆ ಬಿಪಿಎಲ್ ಕಾರ್ಡ್ಗಳಿಂದ ವಿತರಣೆ ಮಾಡಲಾಯಿತು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜೆಎಂ ಕಾಂತರಾಜು ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕಾರ್ಡುಗಳನ್ನು ನೀಡಲಾಯಿತು. 2023ರಿಂದ ಒಟ್ಟು 355 ಮಂದಿ ಅರ್ಜಿಗಳಿಂದ ಸಲ್ಲಿಸಿದ್ದು, 44 ಮಂದಿಯ ಅರ್ಜಿ ಅನುಮೋದನೆಗೊಂಡಿದ್ದರೆ 65 ಅರ್ಜಿಗಳಿಂದ ತಿರಸ್ಕಾರ ಮಾಡಲಾಗಿದೆ. 246 ಅರ್ಜಿಗಳು ವಿಲೇವಾರಿಗೆ ಬಾಕಿ ಉಳಿದಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಆಹಾರ ನಿರೀಕ್ಷಕಿ ಯಶಸ್ವಿನಿ ಸಭೆಗೆ ಮಾಹಿತಿಯನ್ನು ನೀಡಿದರು. ಸೋಮವಾರಪೇಟೆ ತಾಲೂಕಿನಲ್ಲಿ 1.20 ಲಕ್ಷ ಆದಾಯ ಮೀರಿದ 3 ಹೆಕ್ಟೇರ್ ಜಮೀನು ಹೊಂದಿರುವವರು
ತೆರಿಗೆ ಪಾವತಿದಾರರು 1 ವರ್ಷದಿಂದ ಪಡಿತರ ಪಡೆದವರು ಸೇರಿದಂತೆ ಒಟ್ಟು 1322 ಬಿಪಿಎಲ್ ಪಡಿತರ ಚೀಟಿಗಳಿಂದ ಎಪಿಎಲ್ ಕಾರ್ಡ್ಗಳನ್ನಾಗಿ ಪರಿವರ್ತಿಸಲಾಗಿದೆ. 145 ಮಂದಿ ನಾವು ಬಿಪಿಎಲ್ಗೆ ಅರ್ಹರು ಎಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದೇವೆ ಎಂದು ತಿಳಿಸಿದರು. ವಾರ್ಡ್ ಮೆಂಬರ್ಸ್ ಯಾರಾದ್ರೂ ಇದ್ರೆ ಹೋಗ್ಬೇಡಿ, ಫೋಟೋ ಅರ್ಜಿ ಹಾಕಿ ಈ ಒಂದು ಗ್ಯಾರಂಟಿ ಸಮಿತಿ ಅಂತ ರಚನೆ ಆಗಿದೆ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲೂ. ಸೊ ಇಲ್ಲಿ ನಿರಂತರವಾಗಿ ನಾವು ಅಧಿಕಾರಿಗಳನ್ನ ಕೇಳ್ಕೊಂಡು ಏನೇನ್ ಆಗ್ತಾ ಇದೆ, ತೊಂದರೆ ಹೋಗ್ತಾ ಇದೆಯಾ ಅಂತ, ಅದರ ಒಂದು ಪ್ರತಿಫಲನೇ ನಿಮಗೆಲ್ಲ ಸಿಕ್ಕಿರೋದು. ಮೇಡಮ್ ಅವ್ರಿಗೂ ಮತ್ತೆ ಇದನ್ನ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನ ನಿಮ್ಮ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಮಾನ್ಯ ಸದಸ್ಯರುಗಳೆಲ್ಲ ಇದ್ದಾರೆ, ನಿಮ್ಮ ಪರವಾಗಿ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸರ್ಕಾರದಿಂದ ಆದೇಶ ಆಗಿದೆ, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಪರಿಶೀಲನೆ ಮಾಡಿ ಅವರಿಗೆ ಬಿಪಿಎಲ್ ಕಾರ್ಡ್ ಕೊಡಬೇಕು ಅಂತ ಆರ್ಡರ್ಸ್ ಆದ ಹಿನ್ನೆಲೆಯಲ್ಲಿ ನಾವು ಇವರೆಲ್ಲ ಜನವರಿ 2023 ಇವರೆಲ್ಲ ಅಪ್ಲಿಕೇಶನ್ಸ್ ಪೆಂಡಿಂಗ್ ಇತ್ತು. ನಾವು ಅದನ್ನ ಸೀನಿಯಾರಿಟಿ ಆಧಾರದ ಮೇಲೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನಾವು ಸ್ಪಾಟ್ ವೆರಿಫಿಕೇಶನ್ ಮಾಡಿ ಇವರೆಲ್ಲ ಎಲಿಜಿಬಲ್ ಇದ್ದಾರೆ, ಹಂಗೆ ನಾವು ಕನ್ಸಲ್ಟ್ ಮಾಡಿ ಇವರಿಗೆ ಕಾರ್ಡ್ಸ್ನ ಇಶ್ಯೂ ಮಾಡ್ತಾ ಇದ್ದೀವಿ. ಇವರಿಗೆ ನೆಕ್ಸ್ಟ್ ಮಂತಿಂದ ಇವರಿಗೆ ತಲಾ ಒಂದು ತಲೆಗೆ ಅಂದ್ರೆ ಒಂದು ತಲಾ 10 kg ಅಕ್ಕಿ ಇವರಿಗೆ ಅವ್ರನ್ನ ಶನಿವಾರ ಸಂತೆವರೆಗೂ ಅವ್ರು ಇಳಿಸೋದಿಲ್ಲ. ಅಲ್ಲ ರಿಕ್ವೆಸ್ಟ್ ಹಾಕ್ಬೇಕು ಅಂತ ತುಂಬಾ ವರ್ಷದಿಂದ ಹೇಳ್ತಾ ಇದ್ದೀವಿ ನಾವು. ಆಮೇಲೆ MLA ಕೈಲೂ ನಾವು MLA ಹತ್ರನೂ ಮಾತಾಡ್ತಿದ್ದೀವಿ. ಬಟ್ ಅದನ್ನೇನು ನೀವು ಅದ್ರ ಬಗ್ಗೆ ಏನ್ ಕ್ರಮನೂ ತಗೊಂಡಿಲ್ಲ. ಇದು ವಿಲೇವಾರಿ ಮಾಡ್ತಿರೋದ್ರಿಂದ 2023 ನಮಗೆ 355 ಅರ್ಜಿಗಳು ರಿಸೀವ್ ಆಗಿತ್ತು. ಇದರಲ್ಲಿ ನಾವು ಅಪ್ರೂವ್ ಮಾಡಿದ 44 ಅಪ್ಲಿಕೇಶನ್ ನಾವು ಅಪ್ರೂವ್ ಮಾಡಿದ್ದೀವಿ. 65 ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ್ದೀವಿ. ಇಲ್ಲಿ 246 ಅರ್ಜಿ ಇದೆ. ಇದನ್ನ ನಮಗೆ ಡಿಸ್ಪೋಸ್ ಮಾಡೋಕ್ಕೆ ಮಾರ್ಚ್ 31 ವರೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ. ಅದು ತಗೊಳ್ಳೋದೇ ಇಲ್ಲ ಅಂತಾರೆ. ಹೇಗೆ ಅಪ್ಲಿಕೇಶನ್ ತಗೊಂಡ್ರಿ? 2023 ಓಪನ್ ಇತ್ತ. ಸೊ ಈ ತಾಲೂಕದ ಈಗ ನೀವು ಕೆಲಸ ಬೆಂಗಳೂರಿನಿಂದ ಶನಿವಾರ ಸಂತೆ ಅಥವಾ ಸೋಮವಾರಪೇಟೆಗೆ ಬರುವ ಸರ್ಕಾರಿ ಬಸ್ಸುಗಳು ಹಂಡ್ಲಿ ಗ್ರಾಮದಲ್ಲಿ ಕೋರಿಕೆ ನಿಲುಗಡೆ ಕೇಳಿದ್ರೂ ಕೊಡ್ತಾ ಇಲ್ಲ. ಇದರಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಡಿಪೋ ವ್ಯವಸ್ಥಾಪಕರಿಗೆ ನಿರ್ಣಯ ಕಳುಹಿಸಿ ಆದೇಶ ಮಾಡಿಸಬೇಕೆಂದು ಸಮಿತಿ ಸದಸ್ಯರಾದ ವೀರೇಂದ್ರ ಒತ್ತಾಯಿಸಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ನಿರ್ಣಯ ಕೈಗೊಂಡು ವ್ಯವಸ್ಥಾಪಕರಿಗೆ ಪತ್ರ ಬರೆಯಲು ಹಾಗೂ ಸೋಮವಾರಪೇಟೆ ಟಿಸಿಯವರು ಈ ಬಗ್ಗೆ ಡಿಪೋ ವ್ಯವಸ್ಥಾಪಕರಿಗೆ ಮಾಹಿತಿ ನೀಡುವಂತೆ ಆದೇಶ ನೀಡಿದರು. ಆಮೇಲೆ ನಾವು ಅದನ್ನು ಕೇಳಿದ್ರೆ ಯಾರ ನಿಮ್ಮಿಂದ ಟಿಸಿಗಳನ್ನ ಯಾರನ್ನ ಕಳಿಸ್ತೀರಾ ಎಲ್ಲ ಮೀಟಿಂಗಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅವ್ರು ಕಳಿಸಿದ್ರೆ ನಮಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ, ನಮ್ಗೆ ಕಳಿಸಿದ್ದಾರೆ ನಾವು ಬಂದಿದ್ದೀವಿ ಅಂತ ಹೇಳ್ತಾರೆ ಅಂತ. ಆಮೇಲೆ ಅವ್ರಿಗೆ ವಾರ್ನ್ ಮಾಡಿದ್ದೀವಿ. ಡಿಪೋ ನಮ್ಮ ಪುತ್ತೂರು ವಿಭಾಗಕ್ಕೆ ಸಂಬಂಧಪಡುತ್ತೆ, ಅವ್ರಿಗೆ ನಾವು ಅಲ್ಲಿಂದ ಲೆಟರ್ ಬರ್ತಿದ್ದೀವಿ. ಅವ್ರ ಬಗ್ಗೆ ಮುಂದಿಗೆ ಏನು ಕ್ರಮ ಪುತ್ತೂರಿಂದ ಒಂದು ಪತ್ರ ಬರ್ತಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಪುತ್ತೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಪುತ್ತೂರು ವಿಭಾಗ ಅವರು ಏಟಲ್ಲಿ ನಿಲ್ಲಿಸ್ತಾರೆ. ಅಲ್ಲಿಂದ ಹಳ್ಳಿಗಳಿಗೆ ಬರೋಕ್ಕೂ 100 ರೂಪಾಯಿ ಆಟ. ಹಂಡ್ಲಿಲಿ ಒಂದು ಸ್ಟಾಪ್ ಮಾಡಿ ಸರ್ಕಾರದ ಬೆನಿಫಿಟ್ ಪ್ರಯೋಜನ ಆಗಲ್ಲ ಅವರಿಗೆ. ಹಂಡ್ಲಿಲಿ ಒಂದು ರಿಕ್ವೆಸ್ಟ್ ಆಗ್ತಾರ, ಯಾರು ಇದ್ರೆ ಅಲ್ಲಿ ಇಳಿಸಕ್ ಒಂದು ಏರ್ಪಾಡು ಮಾಡಿ, ಒಂದು ರಿಕ್ವೆಸ್ಟ್ ಸ್ಟಾಪ್ ಮಾಡಿ ಎಲ್ಲ ಬಸ್ಗಳಿಗೂ. ನೀವು ಒಂದು ನಮಗೆ ನೆಕ್ಸ್ಟ್ ನಮಗೆ ನೀವು ಅದೇನು ಲೆಟರ್ ಬರ್ತಿದ್ರಿ ಬೇಕು ನಮಗೆ. ಇಲ್ಲಿ ಮೀಟಿಂಗ್ ಬರುತ್ತೆ ಆಗಬೇಡಿ. ನೀವು ಇಂಥ ದಿನ ಬನ್ನಿ ಅಂದ್ರೆ ನಾನು ಬಸ್ ಸ್ಟ್ಯಾಂಡ್ಗೆ ಬರ್ತೀನಿ. ನನಗೆ ಬರೋದು ಬಸ್ ಅಲ್ವಾ ಸರ್? ಕಂಟ್ರೋಲ್ ಅಲ್ಲೇ ಇರುತ್ತೆ ಟಿಸಿ ಇವರೇ ಸರ್. ಅದನ್ನ ರಿಕ್ವೆಸ್ಟ್ ಈಗ ಸರ್ ರಾತ್ರಿ ಹೆಂಗಸರು ಮಕ್ಕಳು ಬರ್ತಾರೆ. ಅಧ್ಯಕ್ಷರುಗಳೊಂದಿಗೆ ವಿಡಿಯೋ ಸಂವಾದ ನಡೆಯುತ್ತೆ. ಅದರಲ್ಲಿ 3 ಮುಖ್ಯವಾದ ವಿಷಯಗಳು ಚರ್ಚೆಗೆ ಬರ್ತಾ ಇದೆ. ಅದರಲ್ಲಿ ಏನಂದ್ರೆ ಫಲಾನುಭವಿಗಳ ಸಾವಿನ ಪ್ರಕರಣದ ಬಗ್ಗೆ ಅಂತ ಒಂದು ವಿಷಯ ಇದೆ. ಎರಡನೇದು ಬಂದು ಪಂಚಾಯಿತಿ ಮಟ್ಟದ ಕಾರ್ಯಾಗಾರಗಳ ಬಗ್ಗೆ ನಾವು ಎಲ್ಲ ಪ್ಲಾನ್ ಮಾಡಿದ್ವಿ, ಅದು ಸಕ್ಸಸ್ ಆಗಿಲ್ಲ, ಡೇಟು ಫಿಕ್ಸ್ ಆಗಿಲ್ಲ, ಕಾರಣಾಂತರಗಳಿಂದ ನಮಗೆ ಒಂಚೂರು ಇದಾಯಿತು. ಅದ್ರ ಬಗ್ಗೆನೂ ಸ್ವಲ್ಪ ಜಿಜೆ ರತ್ನ ವೈಫ್ ಆಫ್ ಜಗರಯ್ಯ ಗಣಗೂರು ಗ್ರಾಮ ಜಿಕೆ ವೇದಾವತಿ ತಾಕೇರಿ
ಅನ್ಸೀರ ಐಗೂರು, ನೇತ್ರಾವತಿ ಅವ್ರಿಗೆ ಇಲ್ಲ, ನೀವು ಬೇಕಾದ್ರೆ ಇಲ್ಲೇ ಮಲ್ಕೊಂಡದಲ್ಲಿ ನಿಲ್ಕೊಳ್ಳಿ, ಇಲ್ಲ ಅಕ್ಕಲ್ಗೋಡಲ್ಲಿ ನಿಲ್ಕೊಳ್ಳಿ ಅಂತ ಅವರಿಗೆ ಇದು ಮಾಡ್ತಾರೆ. ತುಂಬಾ ಜನ ನಮಗೆ ಈ ಕಷ್ಟನ ಹೇಳ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ಮೊದಲು ನಾನು ಅಥವಾ ತಮ್ಮ ಇಒ ಸಾಹೇಬರು ಬಸ್ಸಲ್ಲಿ ಹೋದಾಗ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಕೆಎಸ್ಆರ್ಟಿಸಿ ಬಸ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇರುವ ಸಂದರ್ಭ ಸೋಮರ್ಪೇಟೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಟಿಸಿ ಮೊಬೈಲ್ನಲ್ಲಿ ವಿಡಿಯೋ ಮಾಡಿರುವುದನ್ನು ಗಮನಿಸಿ ಅಧಿಕಾರಿಯಿಂದ ತೀವ್ರ ತರಾಟೆಗೆ ತೆಗೆದುಕೊಂಡರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಮಾತನಾಡಿ 2025ರ ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯಾಗಿದ್ದು 682 ಫಲಾನುಭವಿಗಳಿಗೆ ಹಣ ಪಾವತಿಯಾಗಿದ್ದು 46 ಮಂದಿಗೆ ಹಣ ಬರಬೇಕಾಗಿದೆ ಎಂದರು. ಬೆಂಗಳೂರಿನ ಬಿಟಿಎಂ ಲೇಔಟ್ನ ಕೆಂಪೇಗೌಡ ಮೈದಾನದಲ್ಲಿ ಬಿಟಿಎಂ ರೋಲರ್ ಸ್ಕೇಟಿಂಗ್ ಕ್ಲಬ್ ವತಿಯಿಂದ ನಡೆದ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಂಡ ಕುಶಾಲನಗರದ ಏಂಜಲ್ಸ್ ವಿಂಗ್ಸ್ ಸ್ಕೇಟಿಂಗ್ ಅಕಾಡೆಮಿಯ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ನೀಡಿ ಹಲವು ಪದಕಗಳನ್ನು ಪಡ್ಕೊಂಡ್ರು. ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಂಡ ಶನಿವಾರ ಸಂತೆ ಸೇಕ್ರೆಡ್ ಹಾರ್ಟ್ ಶಾಲೆಯ 33 ವಿದ್ಯಾರ್ಥಿಗಳು, ಸುಂಟಿಕೊಪ್ಪ ಸಂತ ಮೇರಿ ಶಾಲೆಯ 6 ಮಕ್ಕಳು, ಮಡಿಕೇರಿ ಶಾಲೆಯ 5 ವಿದ್ಯಾರ್ಥಿಗಳು 9 ಚಿನ್ನ, 15 ಬೆಳ್ಳಿ, 11 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದರೊಂದಿಗೆ ಏಂಜಲ್ಸ್ ವಿಂಗ್ಸ್ ಸ್ಕೇಟಿಂಗ್ ಅಕಾಡೆಮಿಗೆ ಉನ್ನತ ಸ್ಕೇಟಿಂಗ್ ಅಕಾಡೆಮಿ ಎಂಬ ಬಿರುದನ್ನು ನೀಡುವ ಮೂಲಕ ಓವರಾಲ್ ಚಾಂಪಿಯನ್ ಪಟ್ಟಕ್ಕೆ ಭಾಜನರಾದರು. ಏಂಜಲ್ಸ್ ವಿಂಗ್ ಸ್ಕೇಟಿಂಗ್ ಅಕಾಡೆಮಿಯ ಕೋಚ್ ಅನೂಪ್ ಡಿಸೋಜ ಅವರಿಗೆ ಗೌರವಾರ್ಥವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಆಪ್ತಮಿತ್ರ ಬಳಗದ ಸೇವಾರ್ಥವಾಗಿ ಇದೇ ಫೆಬ್ರವರಿ 1ರಂದು ಮೂರ್ನಾಡಿನಲ್ಲಿ ಸಂಪೂರ್ಣ ಶ್ರೀ ದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಬಯಲಾಟ ನಡೆಯಲಿದೆ ಎಂದು ಆಪ್ತಮಿತ್ರ ಬಳಗದ ಆಯೋಜಕ ಚಂದ್ರಶೇಖರ್ ಕುಲಾಲ್ ಮೂರ್ನಾಡು ಹೇಳಿದ್ದಾರೆ. ಮೂರ್ನಾಡು ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ತೆಂಕುತಿಟ್ಟಿನ ಗಜಮೇಳವೆಂದೇ ಪ್ರಸಿದ್ಧಿ ಪಡೆದ ಇವರಿಂದ ಫೆಬ್ರವರಿ 1ರಂದು ಮೂರ್ನಾಡಿನ ಪಾಂಡಾಣೆ ನಾಡ್ಮಂದ್ ಶಾಲಾ ಮೈದಾನದಲ್ಲಿ ಸೇವಾರ್ಥವಾಗಿ ಯಕ್ಷಗಾನ ಬಯಲಾಟ ನಡೆಯಲಿದೆ ಎಂದರು. 3ನೇ ವರ್ಷ ಆಪ್ತಮಿತ್ರ ಬಳಗದ ಸೇವಾರ್ಥವಾಗಿ ನಡೀತಾ ಇರುವ ಮೂರ್ನಾಡು ಯಕ್ಷೋತ್ಸವದಲ್ಲಿ ಈ ವರ್ಷ ಸಂಪೂರ್ಣ ಶ್ರೀ ದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಬಯಲಾಟ ಹಲವು ವಿಶೇಷ ಆಕರ್ಷಣೆಗಳೊಂದಿಗೆ ಅದ್ದೂರಿ ಯಕ್ಷಗಾನವನ್ನು ಆಯೋಜಿಸಲಾಗಿದೆ ಎಂದರು. ಅಂದು ಸಂಜೆ 6 ಗಂಟೆಯಿಂದ ಚೌಕಿ ಪೂಜೆಯ ಬಳಿಕ 6:30 ಗಂಟೆಗೆ ಯಕ್ಷಗಾನ ಪ್ರಾರಂಭವಾಗಿ ರಾತ್ರಿ 12 ಗಂಟೆಗೆ ಮುಕ್ತಾಯಗೊಳ್ಳಲಿದೆ ಎಂದರು. ಹೆಸರಾಂತ ಕಲಾವಿದರು ಈ ಒಂದು ಯಕ್ಷಗಾನದಲ್ಲಿ ಅಭಿನಯಿಸಲಿದ್ದಾರೆ. ಸತತ 3ನೇ ವರ್ಷದ ಕಾರ್ಯಕ್ರಮ. 2 ವರ್ಷನೂ ವಿಶೇಷವಾಗಿ ತುಂಬ ಯಶಸ್ವಿಯಾಗಿದೆ. ಮೂರ್ನಾಡು ಯಕ್ಷೋತ್ಸವ ಈ ವರ್ಷನೂ ಯಶಸ್ವಿಯಾಗಬೇಕು. ನಿಮ್ಮೆಲ್ಲರ ಉಪಸ್ಥಿತಿ ಇಲ್ಲಿರಬೇಕು. ಆ ಮೂಲಕ ಈ ಯಕ್ಷಗಾನ ಚೆಂಡೆ ಮತ್ತು ಮದ್ದಳೆಯಲ್ಲಿ ಶ್ರೀ ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್, ಶ್ರೀ ಚೈತನ್ಯ ಕೃಷ್ಣ ಪದ್ಯಾಣ, ಶ್ರೀ ಶ್ರೀಧರ್ ವಿಟ್ಲ, ಶ್ರೀ ಕೌಶಲ್ ರಾವ್ ಕುತ್ತಿಗೆ. ಚಕ್ರತಾಳದಲ್ಲಿ ಶ್ರೀ ನಿಶ್ವತ್ ಜೋಗಿ ಜೋಡುಕಲ್ಲು. ಹಾಸ್ಯಗಾರರಾಗಿ ಶ್ರೀ ಸೀತಾರಾಮ್ ಕುಮಾರ್ ಕಟೀಲು ಹಾಗೂ ಶ್ರೀ ಮೋಹನ್ ಮುಚ್ಚೂರು ಇವರು ಅಭಿನಯಿಸಲಿದ್ದಾರೆ. ಶ್ರೀ ವೇಷದಲ್ಲಿ ಶ್ರೀ ಸಂತೋಷ್ ಕುಮಾರ್ ಹಿಲಿಯಾಣ, ಶ್ರೀ ರಕ್ಷಿತ್ ಶೆಟ್ಟಿ ಪಡ್ರೆ, ಶ್ರೀ ಸತೀಶ್ ನೀರ್ಕರೆ, ಶ್ರೀ ಸತೀಶ್ ಎಡಮೊಗೆ, ಶ್ರೀ ಹರ್ಷ ಸಿದ್ದಾಪುರ ಅವರು ಅಭಿನಯಿಸಲಿದ್ದಾರೆ. ಹಾಗೆಯೇ ಮುಂಬೇಳದಲ್ಲಿ ಶ್ರೀ ವಾಸುದೇವ ರಂಗಭಟ್ ಮಧೂರು, ಶ್ರೀ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ, ಶ್ರೀ ಜಗದಾಭಿರಾಮ ಪಡುಬಿದ್ರಿ ಹಾಗೂ ಶ್ರೀ ಪೆರ್ಲ ಜಗನ್ನಾಥ್ ಶೆಟ್ಟಿ. ಹಾಗೆ ಶ್ರೀ ಸದಾಶಿವ ಕುಲಾಲ್ ವೇಣೂರು, ಶ್ರೀ ದಿವಾಕರ್ ರೈ ಸಂಪಾಜೆ, ಶ್ರೀ ಪ್ರಜ್ವಲ್ ಕುಮಾರ್ ಗುರುವಾಯನಕೆರೆ, ಶ್ರೀ ಶಿವರಾಜ್ ಬಜಕೋಡ್ಲು ಹಾಗೂ ಶ್ರೀ ಪ್ರಸಾದ್ ಸವಣೂರು, ಶ್ರೀ ಮುಖೇಶ್ ದೇವದರ್ ನಿಡ್ಲೆ, ಶ್ರೀ ಅಜಿತ್ ಪುತ್ತಿಗೆ, ಶ್ರೀ ಪೃಥ್ವಿಕ್ ಬೆದ್ರಾ, ಶ್ರೀ ಕೀರ್ತನ್ ಕಾರ್ಕಳ, ಶ್ರೀ ಪ್ರಜ್ವಲ್ ಶೆಟ್ಟಿ ಮೂಡಬಿದ್ರೆ, ಶ್ರೀ ರೂಪೇಶ್ ಆಚಾರ್ಯ, ಶ್ರೀ ಅಭಿಷೇಕ್ ಕಲ್ಲಡ್ಕರ್, ಶ್ರೀ ಶೋಹನ್ ರೈ ರಾಮಕುಂಜ, ಶ್ರೀ ವಿದ್ಯಾಭೂಷಣ್ ಪಂಬಾಜೆ. ಹಾಗೆ ಅತಿಥಿ ಗೋಷ್ಠಿಯಲ್ಲಿ ಕುಶನ್ ರೈ ಮೂರ್ನಾಡು, ಸಜೀವ ಮೂರ್ನಾಡು, ವಿಶ್ವನಾಥ್ ಮೂರ್ನಾಡು, ಜಯಂತ್ ಚಟ್ಟಿಮಾಡ ಕೋಡಂಬೂರು ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು.